ಶ್ರೀಮದ್ ಭಗವದ್ಗೀತೆಯಲ್ಲಿ ಸ್ವಯಂ ಭಗವಂತ ಅರ್ಜುನನಿಗೆ ಹೇಳುತ್ತಾರೆ, ಆ ಪರಮೇಶ್ವರನಿಗೆ ಶರಣಾಗು, ಅದಕ್ಕಾಗಿ ತತ್ವದರ್ಶಿ ಆಗಿರುವ ಸಂತರ ಬಳಿ ಹೋಗು. ಇದೇ ಪ್ರಕಾರ ಹಜರತ್ ಮಹಮ್ಮದ್ರವರಿಗೆ ಅವರ ಅಲ್ಲಾ ಹೇಳುತ್ತಿದ್ದಾರೆ, ಏನೆಂದರೆ ಬೇರೆ ಯಾರೋ ಪೂರ್ಣ ಪರಮಾತ್ಮ ಇದ್ದಾರೆ, ಅವರನ್ನು ಪಡೆಯಲು ಆ ತತ್ವದರ್ಶಿ ಸಂತರನ್ನು ಹುಡುಕು. ಆ ಪ್ರಭು ಯಾರು? ಇದನ್ನು ತಿಳಿಯಲು ಅವಶ್ಯವಾಗಿ ಕೇಳಿ ಜಗದ್ಗುರು ತತ್ವದರ್ಶಿ ಸಂತ ರಾಮ್ಪಾಲ್ ಮಹಾರಾಜರ ಅಮೃತ ವಚನ. ಈಗ ಈ ಕಾಲನು ಹೇಳುತ್ತಾನೆ ಬ್ರಹ್ಮ ಮತ್ತು ವಿಷ್ಣುವಿಗೆ, ಪುತ್ರರೇ, ನೀವಿಬ್ಬರೂ ಕೂಡ ಪ್ರಸನ್ನನಾದ ಪರಮೇಶ್ವರನಾದ ನನ್ನಿಂದ ಸೃಷ್ಟಿ ಮತ್ತು ಸ್ಥಿತಿ ಹೆಸರುಳ್ಳ 2 ಕೃತ್ಯಗಳನ್ನು ಪ್ರಾಪ್ತಿಸಿದಿರಿ. ಇದೇ ರೀತಿ ವಿಭೂತಿ ಸ್ವರೂಪನಾದ ನನ್ನಂತೆ ಇರುವರು ರುದ್ರ ಮತ್ತು ಮಹೇಶ. ನೇ, ಇದು ಮೇ ಅಲ್ಲ, ನೇ 2 ಅನ್ಯ ಕೃತ್ಯ, ಅನ್ಯ ಉತ್ತಮ ಕೃತ್ಯ, ಸಂಹಾರ ಮತ್ತು ತಿರೋಭಾವ. ಇದೇ ರೀತಿ ನನ್ನ ವಿಭೂತಿ ಸ್ವರೂಪರಾದ ರುದ್ರ ಮತ್ತು ಮಹೇಶ್ವರರು 2 ಅನ್ಯ ಉತ್ತಮ ಕೃತ್ಯ, ಸಂಹಾರ ಮತ್ತು ತಿರೋಭಾವ ನನ್ನಿಂದ ಪ್ರಾಪ್ತಿಸಿದ್ದಾರೆ. ಈಗ ಸ್ಪಷ್ಟವಾಯಿತೇನೆಂದರೆ ಬ್ರಹ್ಮ ವಿಷ್ಣು ಬೇರೆ, ರುದ್ರ ಮತ್ತು ಮಹೇಶರು ಬೇರೆ. ಈ ಮಹೇಶನು ಈತ ಕಾಲನ ಪುತ್ರ, ತಮೋಗುಣಿ, ಮತ್ತು ಈ ಕಾಲನೇ ಈ 11 ರುದ್ರರ ಉತ್ಪತ್ತಿ ಮಾಡಿಟ್ಟಿರುವನು. 10 ರುದ್ರರಿಗೆ ಈ 11ನೇ ರುದ್ರನೇ ಮುಖ್ಯಸ್ಥನು, ಮತ್ತು ಇವನ ಮೇಲೂ ಈತನದೇ ಕಂಟ್ರೋಲ್ ಇದೆ, ಕಾಲನ ಪುತ್ರನದು. ಹಾಗೆ ನಾವೇನು ನಮ್ಮ ಕಾನ್ಸೆಪ್ಟ್ ತಿಳಿಯಬೇಕಿದೆ, ಅದನ್ನು ಕ್ಲಿಯರ್ ಮಾಡಬೇಕಿದೆ. ಅಂದರೆ ಕಾಲನು ಈ ಬ್ರಹ್ಮ ವಿಷ್ಣು ಮಹೇಶರ ತಂದೆಯಾಗಿದ್ದಾನೆ, ಮತ್ತು ಇವನು ಬ್ರಹ್ಮ ವಿಷ್ಣು ಮಹೇಶರಿಂದ ಭಿನ್ನನು. ಇದು ಸ್ಪಷ್ಟವಾಯಿತು. ಮತ್ತು ಈತ ಏನು ಹೇಳ್ತಾನೆ ಅಂದರೆ, ನನ್ನ ಓಂ ನಾಮವಿದೆ. ನಾನು ಪೂರ್ವಕಾಲದಲ್ಲಿ ನನ್ನ ಸ್ವರೂಪಭೂತ ಮಂತ್ರದ ಉಪದೇಶ ಮಾಡಿದ್ದೇನೆ, ಯಾವುದು ಓಂಕಾರ ರೂಪದಲ್ಲಿ ಪ್ರಸಿದ್ಧವಾಗಿದೆ. ಅಂದರೆ ನನ್ನ ಓಂ ಮಂತ್ರವಿದೆ, ಅದು ಮಂಗಳಕಾರಿ ಮಂತ್ರವಾಗಿದೆ. ಮೊಟ್ಟ ಮೊದಲು ನನ್ನ ಮುಖದಿಂದ ಓಂಕಾರ, ಓಂ ಪ್ರಕಟವಾಯಿತು, ಯಾವುದು ನನ್ನ ಸ್ವರೂಪದ ಬೋಧ ಮಾಡುವಂಥದ್ದು. ಓಂಕಾರ ವಾಚಕನು ನಾನು, ವಾಚ್ಯನು. ಈ ಮಂತ್ರವು ನನ್ನ ಸ್ವರೂಪವೇ ಆಗಿದೆ. ಪ್ರತಿದಿನ ಓಂಕಾರದ ನಿರಂತರ ಸ್ಮರಣೆ ಮಾಡುವುದರಿಂದ ನನ್ನದೇ ಸದಾ ಸ್ಮರಣೆಯಾಗುತ್ತದೆ. ಈಗ ಈತ ಸ್ಪಷ್ಟಪಡಿಸುತ್ತಾನೇನೆಂದರೆ, ನನ್ನ ಉತ್ತರವರ್ತಿ ಮುಖದಿಂದ ಅಕಾರ, ಪಶ್ಚಿಮ ಮುಖದಿಂದ ಉಕಾರ, ಮತ್ತು ದಕ್ಷಿಣ ಮುಖದಿಂದ ಮಕಾರದ, ಮತ್ತು ಪೂರ್ವವರ್ತಿ ಮುಖದಿಂದ ಬಿಂದುವಿನ, ಮತ್ತು ಮಧ್ಯವರ್ತಿ ಮುಖದಿಂದ ನಾದದ ಪ್ರಾಕಟ್ಯವಾಗಿದೆ. ಈಗ ಇದರಲ್ಲಿ ಅ, ಉ, ಮ ಈ 3 ಅಕ್ಷರಗಳಿವೆ, ಮತ್ತು ಇದು ಮೇಲೆ ನ ಶಬ್ದ, ಇದು ಬಿಂದುವಾಗಿದೆ. ಹಾಗೆ ಈ 5 ಅವ್ಯಯಗಳಿಂದ ಒಂದಾಯಿತು, ಈ ಎಲ್ಲ ಅವ್ಯಯಗಳಿಂದ. ಈ ಪ್ರಕಾರ 5 ಅವ್ಯಯಗಳಿಂದ ಯುಕ್ತ ಓಂಕಾರದ ವಿಸ್ತಾರವಾಯಿತು. ಈ ಎಲ್ಲ ಅವ್ಯಯಗಳಿಂದ ಏಕೀಭೂತವಾಗಿ ಈ ಪ್ರಣವ ಓಂ ನಾಮದ ಒಂದಕ್ಷರವಾಯಿತು. ಈಗ ಇದು ಏನು ಬರೆದಿದೆ, ಓಂ ನಮಃ ಶಿವಾಯ, ಇದು ಇವರು ಸಾಮಾನ್ಯ ಅಕ್ಷರದಲ್ಲಿ ಬರೆದಿದ್ದಾರೆ. ಇದು ತಪ್ಪಾಗಿದೆ. ಇದು ಓಂ ನಮಃ ಶಿವಾಯ ಅಲ್ಲ. ಈ ಪಂಚಾಕ್ಷರಿ ಮಂತ್ರವಂತೂ ಮೊದಲೇ ಹೇಳಲಾಗಿದೆ. ಅಂದರೆ ಈ 5ರಿಂದ, ಈ 5 ಅವ್ಯಯಗಳಿಂದ ಒಂದಾಗಿ ಇದರಿಂದಲೇ ಪಂಚಾಕ್ಷರಿ ಮಂತ್ರದ ಉತ್ಪತ್ತಿಯಾಗಿದೆ. ಈ ಪಂಚಾಕ್ಷರಿ ಮಂತ್ರ ಇದೇ ಆಯಿತು, ಮತ್ತು ಬೇರೆ ಉತ್ಪತ್ತಿ ಏನಾಯಿತು? ಇದೇ ಪಂಚಾಕ್ಷರಿ ಮಂತ್ರವಾಗಿದೆ. ಇದು ನನ್ನ ಮಂತ್ರ ಆಗಿದೆ. ಈಗ ಪುಣ್ಯಾತ್ಮರೇ, ಓಂ ನಮಃ ಶಿವಾಯ ಮಾಡಿಬಿಟ್ಟರು ಇವರು. ಇದು ಪಂಚಾಕ್ಷರಿ ಮಂತ್ರವಾಗಿದೆ. ಏನಿಲ್ಲ, ಅಕಾರ ಮಕಾರ ಉಕಾರ ಇದನ್ನಂತೂ ಮೊದಲೇ ಹೇಳಲಾಗಿದೆ. ಇದು ಈಗ ನಾವು ಈ ಹಿಂದಿಯನ್ನು ಓದುತ್ತಿದ್ದೆವು, ಓಂ ನಮಃ ಶಿವಾಯವನ್ನು ಕಂಠಪಾಠ ಮಾಡಿಬಿಟ್ಟೆವು. ಇದು ಮೂಲ ಸಂಸ್ಕೃತದಲ್ಲಿ ಇಲ್ಲ. ಈಗ ನಾವು ಇಲ್ಲಿಂದ ಇದನ್ನು ತೆಗೆದುಕೊಳ್ಳಬೇಕು. ಏನೆಂದರೆ, ಈ ಬ್ರಹ್ಮ ವಿಷ್ಣು ಮಹೇಶ್ವರ ತಂದೆ ಈ ಬ್ರಹ್ಮನು, ಮತ್ತು ಈತನದ್ದು ಓಂ ಮಂತ್ರವಿದೆ. ಈತ ಕಾಲನು. ಈಗ ಗೀತೆಯಲ್ಲಿ ನೋಡೋಣ. ಶ್ರೀಮದ್ ಭಗವದ್ಗೀತೆ ಅಧ್ಯಾಯ ಸಂಖ್ಯೆ 8ರ ಶ್ಲೋಕ ಸಂಖ್ಯೆ 13ರಲ್ಲಿ ಇವನೇ ಗೀತೆಯ ಜ್ಞಾನವನ್ನು ನೀಡುತ್ತಿದ್ದಾನೆ, ಶ್ರೀಕೃಷ್ಣನಲ್ಲಿ ಪ್ರವೇಶಿಸಿ ತನ್ನ ಪುತ್ರ ವಿಷ್ಣುವಿನಲ್ಲಿ. ಮತ್ತು ಈತ ಹೇಳ್ತಾನೇನೆಂದರೆ, ನನ್ನದಂತೂ ಕೇವಲ ಒಂದು ಓಂ ಮಂತ್ರವಿದೆ, ಓಂ ಇತಿ ಏಕಾಕ್ಷರಂ. 8ನೇ ಅಧ್ಯಾಯದ 13ನೇ ಶ್ಲೋಕದಲ್ಲಿ ಓಂ ಇತಿ ಏಕಾಕ್ಷರಂ ಬ್ರಹ್ಮ ವ್ಯಾಹರನ್ ಮಾಂ ಅನುಸ್ಮರಣ್ ಯಹ ಪ್ರಯಾತಿ ತ್ಯಜನ್ ದೇಹಂ ಸಹ ಯಾತಿ ಪರಮಾಂ ಗತಿಂ. ಬ್ರಹ್ಮನಾದ ನನ್ನ ಒಂದು ಓಂ ಅಕ್ಷರವಿದೆ. ಉಚ್ಚಾರಣೆ ಮಾಡುತ್ತಾ ಯಾರು ಶರೀರ ಬಿಟ್ಟು ಹೋಗುತ್ತಾರೆ, ಇದರ ಸ್ಮರಣೆ ಮಾಡುತ್ತಾ ಶರೀರ ಬಿಟ್ಟು ಹೋಗುತ್ತಾರೆ, ಇದರ ಉಚ್ಚಾರಣೆ ಮಾಡಿ ಸ್ಮರಣೆ ಮಾಡಬೇಕಾಗುತ್ತದೆ.
ಆಗ ನನ್ನದಾದಂತಹ ಅಂದರೆ ಓಂನಿಂದ ಸಿಗುವಂತಹ ಲಾಭವನ್ನು ಪ್ರಾಪ್ತಿಸ್ತಾನೆ. ಆತ ಎಲ್ಲಿಗೆ ಹೋಗುತ್ತಾನೆ? ಬ್ರಹ್ಮಲೋಕದಲ್ಲಿ. ಮತ್ತು 8ನೇ ಅಧ್ಯಾಯದ 16ನೇ ಶ್ಲೋಕದಲ್ಲಿ ಗೀತೆಯಲ್ಲಿ ಹೇಳಿದೇನೆಂದರೆ, ಬ್ರಹ್ಮಲೋಕ ಪರ್ಯಂತ ಕೂಡ ಈ ಜೀವಾತ್ಮಗಳೆಲ್ಲ ಪುನರಾವರ್ತಿಯಲ್ಲಿವೆ, ಜನ್ಮ ಮೃತ್ಯು ಆಗುತ್ತಾ ಇರುತ್ತದೆ. ಗೀತೆ ಜ್ಞಾನದಾತ ಹೇಳುತ್ತಾನೆ 4ನೇ ಅಧ್ಯಾಯದ 5ನೇ ಶ್ಲೋಕದಲ್ಲಿ ಮತ್ತು 9ರಲ್ಲಿ, ಅರ್ಜುನ, ನಿನ್ನ ಮತ್ತು ನನ್ನ ಬಹಳಷ್ಟು ಜನ್ಮಗಳು ಆಗಿ ಹೋಗಿವೆ. ನಿನಗೆ ಗೊತ್ತಿಲ್ಲ, ನನಗೆ ಗೊತ್ತು. ನನ್ನ ಜನ್ಮ ಮತ್ತು ಕರ್ಮ ದಿವ್ಯವಾಗಿವೆ. 2ನೇ ಅಧ್ಯಾಯದ ಗೀತೆಯ 12ನೇ ಮಂತ್ರದಲ್ಲಿ ಸ್ಪಷ್ಟಪಡಿಸಲಾಗಿದೆನೆಂದರೆ, ಅರ್ಜುನ, ನಾನು ಮತ್ತು ನೀನು ಮೊದಲೂ ಕೂಡ ಜನ್ಮ ತಳೆದಿದ್ದೆವು, ಮುಂದೆ ಕೂಡ ಜನಿಸುತ್ತಲಿರುವೆವು. ಹೀಗೆ ಯೋಚಿಸಬೇಕಂದ್ರೆ ನಾವು ವರ್ತಮಾನದಲ್ಲಿ ಮಾತ್ರ ಇದ್ದೇವೆ. ಇದರಿಂದ ಸ್ಪಷ್ಟವಾಯಿತೇನೆಂದರೆ, ಈ ಗೀತೆ ಜ್ಞಾನದಾತ ಈ ಬ್ರಹ್ಮ ಕೂಡ ನಾಶ ಹೊಂದುವವನು. ಈತ ಏನು ಹೇಳ್ತಿದ್ದಾನೆ ಅಂದರೆ, ಒಂದೊಮ್ಮೆ ನಿನಗೆ ಪೂರ್ಣ ಮೋಕ್ಷ ಬೇಕಾದರೆ, ಗೀತೆ ಅಧ್ಯಾಯ ಸಂಖ್ಯೆ 15ರ ಶ್ಲೋಕ 1ರಿಂದ ಹಿಡಿದು 4ರಲ್ಲಿ ಸ್ಪಷ್ಟಪಡಿಸಿದೆ. ಏನೆಂದರೆ, ಅಂದರೆ ತತ್ವದರ್ಶಿ ಸಂತ ಆತನೇ ಇರುವನು. ಯಾರು? ಈ ಉಲ್ಟಾ ನೇತಾಡುವಂತಹ ಪ್ರಪಂಚರೂಪಿ ವೃಕ್ಷವನ್ನು ಪೂರ್ಣರೂಪದಿಂದ ಬಲ್ಲವನು, ಎಲ್ಲ ವಿಭಾಗ ತಿಳಿದಿರ್ತಾನೆ, ಸಹವೇದವಿತ್. ಅದರ ಬಳಿಕ ಆ ಪರಮೇಶ್ವರನ ಪರಮ ಪದವಿಯ ಹುಡುಕಾಟ ಮಾಡಬೇಕಾಗಿದೆ. ಅಲ್ಲಿಗೆ ಹೋದ ಬಳಿಕ ಮತ್ತೆ ಹಿಂದಿರುಗಿ ಪ್ರಪಂಚಕ್ಕೆ ಎಂದಿಗೂ ಬರುವುದಿಲ್ಲ. ಅರ್ಥಾತ್ ಅವರು ಪೂರ್ಣ ಮೋಕ್ಷ ಪ್ರಾಪ್ತಿಸುವರು. ಮತ್ತು ಯಾವ ಪರಮೇಶ್ವರನು ಎಲ್ಲ ಬ್ರಹ್ಮಾಂಡಗಳ ರಚನೆ ಮಾಡಿರುವನು, ನಾನು ಕೂಡ ಆತನದೇ ಆಶ್ರಯದಲ್ಲಿದ್ದೇನೆ. ಆತನದೇ ಸಾಧನೆ ಮಾಡಬೇಕು. ತನ್ನ ಸಾಧನೆಯನ್ನು ಬಿಟ್ಟು ಬಿಡಬೇಕೆಂದು ಬ್ರಹ್ಮ ಹೇಳುತ್ತಾನೆ. ನನ್ನದು ಕೂಡ ಮಾಡಬಾರದು, ಕೇವಲ ಆತನ ಸಾಧನೆ ಮಾಡಬೇಕು. ಇದಕ್ಕಾಗಿ ಹೇ ಅರ್ಜುನ, 18ನೇ ಅಧ್ಯಾಯದ 62ನೇ ಶ್ಲೋಕದಲ್ಲಿ ಹೇಳಿದೆನೆಂದರೆ, ನೀನು ಸರ್ವಭಾವದಿಂದ ಪರಮೇಶ್ವರನ ಆಶ್ರಯದಲ್ಲಿ ಹೋಗು. ಆತನ ಕೃಪೆಯಿಂದಲೇ ನೀನು ಪರಮಶಾಂತಿ ಮತ್ತು ಸನಾತನ ಪರಮಧಾಮವನ್ನು ಪ್ರಾಪ್ತಿಸುವೆ. ಈಗ ಪುಣ್ಯಾತ್ಮರೇ, ಪರಮಾತ್ಮನ ಈ ವಾಕ್ಯ, ಈ ಅಮೃತ ವಚನ, 3 लोक और भवन चतुर्दश कोई नहीं सत्संगी. ಯಾರೂ ಕೂಡ ಸತ್ಯದಿಂದ ಪರಿಚಿತರಿಲ್ಲ, ವೇದ ಜ್ಞಾನದಿಂದ ಪರಿಚಿತರಲ್ಲ. ಈಗ ಸತ್ಯಯುಗದ ಬ್ರಾಹ್ಮಣರಿಗೆ ಎಷ್ಟು ಜ್ಞಾನವಿತ್ತು ಅದನ್ನು ಹೇಳುತ್ತೇನೆ. ಹಾಗಂತೂ ಬುದ್ಧಿವಂತನಿಗೆ ಸಂಕೇತವೇ ಬಹಳ ಸಾಕು. ಅಂದರೆ ಈಗ ಬ್ರಹ್ಮನಿಗೆ ಜ್ಞಾನವಿಲ್ಲ, ಅವನು ವಿಷ್ಣುವನ್ನೇ ಸರ್ವೇಶ್ವರ ಹೇಳುತ್ತಿದ್ದಾನೆ. ವಿಷ್ಣುವಿಗೆ ಜ್ಞಾನವಿಲ್ಲ, ಆತ ದುರ್ಗೆಗೆ ಸರ್ವೇಶ್ವರ ಹೇಳುತ್ತಿದ್ದಾನೆ. ದುರ್ಗೆಗೆ ಜ್ಞಾನವಿಲ್ಲ, ಅವಳು ಬ್ರಹ್ಮನಿಗೆ ಸರ್ವೇಶ್ವರ ಹೇಳುತ್ತಿದ್ದಾಳೆ. ಮತ್ತು ಬ್ರಹ್ಮ ಹೇಳುತ್ತಿದ್ದಾನೆ, ಆ ಪರಮಾತ್ಮನಂತೂ ಬೇರೆ ಯಾರೋ ಇದ್ದಾರೆ, ಆತನ ಸಾಧನೆ ಮಾಡಿ. ಆ ಜ್ಞಾನ ಬ್ರಹ್ಮನಿಗಿಲ್ಲ. ಅದನ್ನು 4ನೇ ಅಧ್ಯಾಯದ 34ನೇ ಶ್ಲೋಕದಲ್ಲಿ ಗೀತೆಯಲ್ಲಿ ಹೇಳ್ತಾನೆ. ಅಂದರೆ ಆ ಜ್ಞಾನವನ್ನು 4ನೇ ಅಧ್ಯಾಯದಲ್ಲಿ 32ನೇ ಶ್ಲೋಕದಲ್ಲಿ ಗೀತೆಯಲ್ಲಿ ಸಚ್ಚಿದಾನಂದ ಘನ ಬ್ರಹ್ಮನ ವಾಣಿಯಲ್ಲಿ ಯಥಾರ್ಥ ಜ್ಞಾನವಿದೆ. ಅದು ತತ್ವಜ್ಞಾನವಾಗಿದೆ. ಆ ತತ್ವಜ್ಞಾನವನ್ನು ನೀನು ತತ್ವದರ್ಶಿ ಸಂತರಲ್ಲಿ ಹೋಗಿ ತಿಳಿ. ಅವರು ಹೇಳುವರು. ಇದರಿಂದ ಸ್ಪಷ್ಟವಾಯಿತೆಂದರೆ, ಬ್ರಹ್ಮನಿಗೂ ಕಂಪ್ಲೀಟ್ ನಾಲೆಜ್ ಇಲ್ಲ. ಆತನು ಕೂಡ ಆಧ್ಯಾತ್ಮಿಕ ಜ್ಞಾನದಿಂದ ಪೂರ್ಣ ಪರಿಚಿತನಲ್ಲ. ಹೀಗಾಗಿ ಸಂಕೇತವಂತೂ ಇದೇ ಬಹಳಷ್ಟಾಗುತ್ತದೆ ಪುಣ್ಯಾತ್ಮರಿಗೆ. ಆದರೂ ಸತ್ಯಯುಗದ ಬ್ರಾಹ್ಮಣರು, ಈ ವ್ಯಾಸರು, ಈ ವಶಿಷ್ಠರು ಮತ್ತು ವಿಶ್ವಾಮಿತ್ರರು, ಈ ಮಾರ್ಕಾಂಡೇಯ ಮತ್ತು ಭಾರದ್ವಾಜ ಇವರೆಲ್ಲ ಬರುವರು. ಇವರದು ಒಂದೇ ಲೆವೆಲ್ ಆಗಿದೆ. ಏಕೆಂದರೆ ಬ್ರಹ್ಮನಿಂದ ಜ್ಞಾನ ಪ್ರಾಪ್ತವಾಗಿದೆ. ನೋಡಿದಂತೆ ಶ್ರೀಮದ್ ದೇವಿ ಭಾಗವತ, ಅದೇ ದುರ್ಗಾ ಪುರಾಣ, ಗೀತಾ ಪ್ರೆಸ್, ಗೋರಖ್ಪುರದಿಂದ ಪ್ರಕಾಶಿತವಾಗಿದೆ. ಸಂಪಾದಕರು ಹನುಮಾನ್ ಪ್ರಸಾದ್ ಪೋದ್ದಾರ್, ಚಿಮ್ಮನ್ಲಾಲ್ ಗೋಸ್ವಾಮಿ. ಪ್ರಕಾಶಕರು ಹಾಗೂ ಮುದ್ರಕರು ಗೀತಾ ಪ್ರೆಸ್, ಗೋರಖ್ಪುರದಿಂದ ಪ್ರಕಾಶಿತವಾಗಿದೆ. ಇದರ 414ನೇ ಪುಟದಲ್ಲಿ ತೋರಿಸ್ತೇವೆ ನಿಮಗೆ. ಇದು ನೋಡಿದಂತೆ 6ನೇ ಸ್ಕಂದ, 414ನೇ ಪುಟ. ಜನಮೇಜಯನು ಕೇಳಿದ, ಮಹಾಶಯರೇ, ಯಾವ ಯುಗದಲ್ಲಿ ಎಂತಹ ಧರ್ಮದ ಸ್ವರೂಪವಿದೆ? ಈ ಸಂಪೂರ್ಣ ವಿಷಯವನ್ನು ವಿಶೇಷ ರೂಪದಿಂದ ಹೇಳುವ ಕೃಪೆಯನ್ನು ತೋರಿ. ವ್ಯಾಸರು ಹೇಳತೊಡಗಿದರು. ನಂತರ ಜ್ಞಾನವನ್ನು, ರಾಜ, ಇದು ನಿಶ್ಚಯವಾಗಿದೆ. ಅಂದರೆ ಸತ್ಯಯುಗದಲ್ಲಿ ಬ್ರಾಹ್ಮಣರು ವೇದದ ಪೂರ್ಣ ವಿದ್ವಾಂಸರಾಗಿದ್ದರು. ನೋಡಿರಂತೆ ಈಗ ವೇದದ ಪೂರ್ಣ ವಿದ್ವಾಂಸರ ಅಮೃತ ವಚನ, ಅವರ ಮೂಲಕ ನಿರಂತರ ಭಗವತಿ ಜಗದಂಬಾ ಅಂದರೆ ದುರ್ಗಾಳ ಆರಾಧನೆ ಆಗುತ್ತಿತ್ತು. ಭಗವತಿಯ ದರ್ಶನ ಮಾಡಲಿಕ್ಕಾಗಿ ಅವರ ಮನಸ್ಸು ಸದಾ ತುಡಿಯುತ್ತಿರುತ್ತಿತ್ತು. ಪ್ರತಿಯೊಂದು ಊರಿನಲ್ಲಿ ಶಕ್ತಿ ಮಂದಿರಗಳ ಉದ್ಘಾಟನೆ ಆಗಲಿ, ಈ ವಿಷಯದ ಬಗ್ಗೆ ಅವರ ಮನದಲ್ಲಿ ಬಹಳ ಉತ್ಸುಕತೆ ಇರುತ್ತಿತ್ತು. ಬಂತು ಕೊನೆ, ಸತ್ಯಯುಗದ ಬ್ರಾಹ್ಮಣರ ಬಂತು ಅಂತ್ಯ. ಆ ದುರ್ಗೆಯ ಭಕ್ತಿ ಮಾಡುತ್ತಿದ್ದರು, ಆಕೆಯ ದರ್ಶನ ಮಾಡಲು ಬಯಸುತ್ತಿದ್ದರು. ಮತ್ತು ವೇದದಲ್ಲಿ ಎಲ್ಲೂ ಕೂಡ ದುರ್ಗೆಯ ಉಪಾಸನೆಯ ಉಲ್ಲೇಖವಿಲ್ಲ, ಮತ್ತು ಗೀತೆಯಲ್ಲಿ ಎಲ್ಲೂ ಆಕೆಯ ವರ್ಣನೆ ಇಲ್ಲ. ಹಾಗೆ ಈ ಶಾಸ್ತ್ರ ವಿಧಿಯನ್ನು ತ್ಯಜಿಸಿ ಮನಸೇಚ್ಛೆ ಆಚರಣೆ ಮಾಡುತ್ತಿದ್ದರು.
ಮತ್ತು ವೇದಜ್ಞಾನ ಇರಲಿಲ್ಲ. ವೇದಜ್ಞಾನ ಇದ್ದಿದ್ದರೆ ಇವರು ವ್ಯರ್ಥ ಪ್ರಯತ್ನ ಮಾಡುತ್ತಿದ್ದರು, ದುರ್ಗಾ ಪೂಜೆ ಮಾಡುತ್ತಿದ್ದರೆ. ದುರ್ಗಾ ಹೇಳುತ್ತಾಳೆ, ಓಮನ ಜಪ ಮಾಡಿ, ಆ ಬ್ರಹ್ಮನ ಸಾಧನೆ ಮಾಡಿ, ಎಲ್ಲ ಬಿಟ್ಟುಬಿಡಿ. ಈಗ ಇಲ್ಲಿ ನೋಡಿದಂತೆ ಧರ್ಮದ ಇದೇ ಸ್ಥಿತಿ ತ್ರೇತಾದಲ್ಲೂ ಇತ್ತು, ಆದರೆ ಸ್ವಲ್ಪ ಏರುಪೇರಾಗಿತ್ತು. ಸತ್ಯಯುಗದ ಸ್ಥಿತಿ ಏನಿತ್ತು ಅದು ದ್ವಾಪರದಲ್ಲಿ ವಿಶೇಷ ರೂಪದಿಂದ ಕಡಿಮೆಯಾಗಿತ್ತು. ರಾಜ, ವ್ಯಾಸರು ಹೇಳುತ್ತಿದ್ದಾರೆ, ರಾಜ, ಆ ಪ್ರಾಚೀನ ಯುಗಗಳಲ್ಲಿ ಸತ್ಯಯುಗ, ತ್ರೇತ, ದ್ವಾಪರದಲ್ಲಿ ಯಾರನ್ನು ರಾಕ್ಷಸರು ಅಂದುಕೊಳ್ತಿದ್ರೋ ಅವರು ಕಲಿಯುಗದಲ್ಲಿ ಬ್ರಾಹ್ಮಣರೆಂದೆನಿಸಿಕೊಳ್ಳುತ್ತಾರೆ. ಏಕೆಂದರೆ ಈಗಿನ ಬ್ರಾಹ್ಮಣರು ಮೊದಲು ಪಾಖಂಡ ಮಾಡುವುದರಲ್ಲಿ ತತ್ಪರರಾಗಿರುತ್ತಾರೆ. ಬೇರೆಯವರನ್ನು ವಂಚಿಸುವುದು, ಸುಳ್ಳು ಹೇಳುವುದು ಮತ್ತು ವೈದಿಕ ಧರ್ಮ ಕರ್ಮದಿಂದ ಬೇರೆ ಇರುವುದು ಕಲಿಯುಗದ ಬ್ರಾಹ್ಮಣರ ಸ್ವಾಭಾವಿಕ ಗುಣವಾಗಿ ಬಿಟ್ಟಿದೆ. ಈಗ ಪುಣ್ಯಾತ್ಮರೇ, ತಮ್ಮೆದುರಿನಲ್ಲಿ ಇದೆಲ್ಲ ಸುಸ್ಪಷ್ಟವಾಯಿತು. ಶ್ರೀ ವಿಷ್ಣುವಿಗೆ ವೇದದ ಜ್ಞಾನವಿಲ್ಲ, ಬ್ರಹ್ಮನಿಗೂ ವೇದ ಜ್ಞಾನವಿಲ್ಲ, ಮತ್ತು ದುರ್ಗೆಗಿಲ್ಲ ಕಂಪ್ಲೀಟ್ ಜ್ಞಾನ, ಮತ್ತು ಬ್ರಹ್ಮನಿಗೂ ಪೂರ್ಣ ಜ್ಞಾನವಿಲ್ಲ. ಈಗ ಪರಮಾತ್ಮ ಏನು ಹೇಳ್ತಾರೆ? तीन लोक और भवन चतुर्दश कोई नहीं सत्संगी. ಈಗ ಪುಣ್ಯಾತ್ಮರೇ, ನಾವು ಎಲ್ಲಕ್ಕಿಂತ ಮೊದಲು ಈ ನಿರ್ಣಯ ಮಾಡಬೇಕೆಂದರೆ ಯಾವ ಸಾಧನೆ ಸರಿಯಾಗಿದೆ, ಯಾವುದು ತಪ್ಪಾಗಿದೆ, ಮತ್ತು ಯಾವ ಜ್ಞಾನ ಸರಿಯಾಗಿದೆ, ಆಧ್ಯಾತ್ಮಿಕ ಜ್ಞಾನ ಯಾವುದು ಕಂಪ್ಲೀಟ್ ಆಗಿದೆ, ಯಾವ ಜ್ಞಾನ ತಮ್ಮ ಬಳಿ ಮೊದಲಿತ್ತು ಅದರ ಬಗ್ಗೆ ಅಂತೂ ತಮಗೆ ಗೊತ್ತಿದೆ, ಮತ್ತು ಯಾವುದು ನಮ್ಮ ಸದ್ಗ್ರಂಥಗಳು ಹೇಳುತ್ತಿವೆ ಆ ಜ್ಞಾನ ಫೈನಲ್ ಆಗಿದೆ ಮತ್ತು ಅದರದೇ ಆಧಾರದಿಂದ ಮೋಕ್ಷ ಸಂಭವವಿದೆ, ಅದರದೇ ಆಧಾರದಿಂದ ಸುಖವಾಗುವುದು. ಈಗ ಪುಣ್ಯಾತ್ಮರೇ, ನಿನ್ನೆಯೂ ತಮಗೆ ಹೇಳಲಾಗಿತ್ತು, ಪರಮೇಶ್ವರನನ್ನು ಪಡೆಯುವುದು, ಮೋಕ್ಷವನ್ನು ಪ್ರಾಪ್ತಿಸುವುದು ಇದು ಯಾವುದು ಕಠಿಣ ಕೆಲಸವೇನಲ್ಲ, ಎಲ್ಲಕ್ಕಿಂತ ಸುಲಭ ಕೆಲಸವಾಗಿದೆ. ಇದು ಎಲ್ಲಕ್ಕಿಂತ ಈಸಿ ಜಾಬ್ ಆಗಿದೆ. ತಮಗಿದು ವಿಶ್ವಾಸವಾಗುವುದು ಏನೆಂದರೆ ಯಾವ ಸಾಧನೆ ದಾಸನು ಹೇಳುತ್ತಿದ್ದಾನೆ ಇದು ಸತ್ಯವಾಗಿದೆ. ಇದು ಮಹಾ ಕಠಿಣ ಕೆಲಸವಾಗಿದೆ. ಇದು ಮಹಾ ಕಠಿಣ ಯಾಕಾಯಿತು? ಏಕೆಂದರೆ ಪರಮಾತ್ಮ ಹೇಳ್ತಾರೆ, नौ मन सूत उलझिया ये ऋषि रहे झक मारे, सतगुरु ऐसा सुलझा दे भाई उलझे न दूजी बार. गुरु बिन काहू न पाया ज्ञान जो थोथा बुस छड़े किसाना. गुरु बिन वेद पढ़े जो प्राणी समझे न सार रहे अज्ञानी. ಈಗ ಏನು ಹೇಳ್ತಾರೆ? ಗುರು ಹೇಳಿ ಅಥವಾ ಸದ್ಗುರು ಹೇಳಿ. ಈಗ ನೋಡಿ, ಗುರು, ಈ ಅಜ್ಞಾನಿಗಳು ಕೂಡ ಗುರು ಪದವಿ ಪ್ರಾಪ್ತ ಮಾಡಿ ಪ್ರಸಿದ್ಧರಾದರು. ಇದಕ್ಕಾಗಿ ಸದ್ಗುರು ಶಬ್ದದ ಉಪಮೆಯ ಅವಶ್ಯಕತೆ ಬಿತ್ತು ಪರಮೇಶ್ವರರೊಡನೆ ತೊಡಗಿಸುವಲ್ಲಿ. ಆ ಪರಮ ಸಂತನೊಡನೆ ಸದ್ಗುರು ಶಬ್ದ ಸೇರಿಸುವುದು ಅನಿವಾರ್ಯವಾಯಿತು, ಏಕೆಂದರೆ ನಕಲಿ ಗುರುಗಳ ಹಾವಳಿ ಹೆಚ್ಚಾಯಿತು. ಇಲ್ಲವಾದರೆ ಗುರು ಶಬ್ದವೇ ಸಾಕಾಗುವುದು ಒಂದೊಮ್ಮೆ ಜ್ಞಾನ ಸರಿಯಾಗಿದ್ದರೆ. ಈಗ ಪರಮಾತ್ಮ ಏನು ಹೇಳ್ತಾರಂದ್ರೆ, ಸದ್ಗುರು ಬಿನ್ ಕಾಹು ನ ಪಾಯ ಜ್ಞಾನ ಜೋ ಥೋಥಾ ಬೋ ಛಡೆ ಕಿಸಾನ और सतगुरु बिन वेद पढ़े जो प्राणी और समझे ना सार रहे अज्ञानी. ಪುಣ್ಯಾತ್ಮರೇ, ಪರಮೇಶ್ವರ ಕಬೀರ ದೇವರ ಹೊರತು ಮತ್ತು ಅವರಿಂದ ಯಾರಿಗೆ ಸಂಪರ್ಕವಾಯಿತು, ಸಾಕ್ಷಾತ್ಕಾರವಾಯಿತು, ಆ ಮಹಾನ್ ಆತ್ಮಗಳಿಗೆ ಪರಮಾತ್ಮ ಸಿಕ್ಕಿದರು ಇಲ್ಲಿ ಬಂದು. ತನ್ನ ಗುಣದ ಆಧಾರದಲ್ಲಿ ಪ್ರಭು ಇಲ್ಲಿಗೆ ಬರುತ್ತಾರೆ, ಹೇಗೆಂದರೆ ವೇದಗಳಲ್ಲಿ ವರ್ಣಿತವಾಗಿವೆ. ಇಂತಹ ಲೀಲೆ ಅವರು ಮಾಡುತ್ತಾರೆ. ಆ ಮಹಾಪುರುಷರನ್ನು ಬಿಟ್ಟು ಆದರಣೀಯ ಧರ್ಮದಾಸ್ ಸಾಹೇಬರು, ಆದರಣೀಯ ನಾನಕ್ ಸಾಹೇಬರು, ಆದರಣೀಯ ಮಲುಕ್ ದಾಸ್ ಸಾಹೇಬರು, ಆದರಣೀಯ ದಾದೂ ಸಾಹೇಬರು, ಆದರಣೀಯ ಗರೀಬ್ ದಾಸ್ ಸಾಹೇಬರು, ಚುಡಾಣಿಯವರು, ಹರಿಯಾಣದ ಝಜ್ಜರ್ ಜಿಲ್ಲೆಯ ಚುಡಾನಿ ಊರಿನ ಗರೀಬ್ ದಾಸ್ ಸಾಹೇಬರು ಮತ್ತು ಖೇಕಡಾದ ಗೀಸಾ ದಾಸ್ ಸಾಹೇಬರು, ಯುಪಿಯಲ್ಲಿ ಮೇರಠ್ನಲ್ಲಿ ಗ್ರಾಮ ಖೇಕಡಾದಲ್ಲಿ ಗೀಸಾದಾಸರಿಗೆ ಪರಮೇಶ್ವರ ಕಬೀರರು ಸಿಕ್ಕಿದ್ದರು. ಅವರ ಜೊತೆಯಲ್ಲಿ ಮತ್ತು ಈಗ ಈ ದಾಸನ ಮೇಲೆ ಕೃಪೆ ತೋರಿದರು ಪರಮೇಶ್ವರರು. ಈ ಪೃಥ್ವಿ ಮೇಲೆ ಈ ಮಾರ್ಗದಲ್ಲಿ ಯಾರೂ ಪರಿಚಿತರಿಲ್ಲ. ಮತ್ತು ಆ ಮಹಾಪುರುಷರಿಗೆ ಪರಮಾತ್ಮರು ಆದೇಶ ನೀಡಿದ್ದರು ಏನೆಂದರೆ, ಇದನ್ನು ಕ್ಲಿಯರ್ ಮಾಡಬೇಡಿ, ಈಗ ಅವತಿಸಿಡಬೇಕು. ಒಂದೊಮ್ಮೆ ನೀವು ಈಗಲೇ ಆ ಸಮಯದಲ್ಲಿ ಒಂದೊಮ್ಮೆ ಇದನ್ನು ಕ್ಲಿಯರ್ ಮಾಡಿದ್ದಿದ್ದರೆ, ಸ್ಪಷ್ಟ ಸಾರ್ವಜನಿಕಗೊಳಿಸಿದ್ದಿದ್ದರೆ, ಈ ನಕಲಿ ಗುರುಗಳು ಕೂಡ ಇದೇ ಜ್ಞಾನದ ಡಂಗುರ ಬಾರಿಸುತ್ತಾ ಇರ್ತಿದ್ರು. ಆದರೆ ಇವರು ಅಧಿಕಾರಿ ಆಗದಿದ್ದುದರಿಂದ ತಮ್ಮ ಉದ್ಧಾರ ಮಾಡಲಾರದವರಾಗಿದ್ದರು.
ಪರಮೇಶ್ವರ ಕಬೀರ್ ದೇವರು ತನ್ನ ಸಚ್ಚಿದಾನಂದ ಘನಬ್ರಹ್ಮನ ವಾಣಿಯಲ್ಲಿ ಕಬೀರ್ ವಾಣಿಯಲ್ಲಿ ಬರೆದಿದ್ದಾರೆ ಅಂದರೆ, धर्मदास तो लाख दुहाई ये मूल ज्ञान की तबार न जाई. ಈ ತತ್ವಜ್ಞಾನವೇನಿದೆ ಈಗ ಗುಪ್ತವಾಗಿಡಿ ಮತ್ತು मूल ज्ञान तब तक छुपाई जब लग द्वादश पंथ ना मिट जाई. फिर कहा कि धर्मदास तो लाख दुहाई ये सार नाम की तबार ना जाई. सार नाम बार जो पढ़ी बिचली पीढ़ी हंस नी तरही. ಈಗ ಪುಣ್ಯಾತ್ಮರೇ, ನಾನಕ್ ಸಾಹೇಬರ ಜನ್ಮ ಸಾಖಿಗಳಲ್ಲಿ ಒಂದು ಬಹಳ ಒಳ್ಳೆಯ ಪ್ರಮಾಣ ಸಿಕ್ಕಿದೆ. ಮತ್ತು ಪುಣ್ಯಾತ್ಮರೇ, ಪವಿತ್ರ ಹಿಂದೂ ಧರ್ಮದಲ್ಲಿ ಜನ್ಮವೆತ್ತ ಪುಣ್ಯಾತ್ಮಗಳಿಗೆ ತಮ್ಮ ಗ್ರಂಥಗಳ ಜ್ಞಾನವಿಲ್ಲ. ಪವಿತ್ರ ಸಿಖ್ ಧರ್ಮದಲ್ಲಿ ಜನ್ಮವೆತ್ತ ಆ ಪುಣ್ಯಾತ್ಮಗಳಿಗೆ ಗುರು ಗ್ರಂಥ ಸಾಹಿಬದೊಳಗೆ ಏನು ಖಜಾನೆ ಇದೆ ಅದರ ಜ್ಞಾನವಿಲ್ಲ. ಮತ್ತು ಪವಿತ್ರ ಇಸಾಯಿ ಧರ್ಮದಲ್ಲಿ ಜನ್ಮವೆತ್ತ ಪುಣ್ಯಾತ್ಮಗಳಿಗೆ ಪವಿತ್ರ ಬೈಬಲ್ ಒಳಗೆ ಯಾವ ಅಮೂಲ್ಯ ಜ್ಞಾನವಿದೆ ಅದರದು ಅವರಿಗೆ ಜ್ಞಾನವಿಲ್ಲ. ಹೀಗೆಯೇ ಮುಸಲ್ಮಾನ ಧರ್ಮದಲ್ಲಿ ಉತ್ಪನ್ನರಾದ ಪವಿತ್ರ ಆತ್ಮಗಳಿಗೆ ಕುರಾನ್ ಶರೀಫ್ನಲ್ಲಿ ಏನು ವರ್ಣನೆ ಇದೆ ಯಥಾರ್ಥ ಜ್ಞಾನವಿಲ್ಲ. ಅದರ ಬಗ್ಗೆ ಎಲ್ಲ ದಾಸನು ಹೇಳಬೇಕಾಯಿತು. ಹೀಗೆಯೇ ಒಂದು ಸಿಖ್ ಧರ್ಮದೊಳಗೆ ಏನು ಆತ್ಮಗಳು ಜನ್ಮ ತಾಳಿವೆ ಅವರಿಗೆ ಜ್ಞಾನವಾಯಿತು. ಆಗ ಅವರು ನಂತರ ಇನ್ನೂ ಸರ್ಚ್ ಮಾಡಲು ಪ್ರಯತ್ನಿಸಿದರು, ಅಂದರೆ ಅವಶ್ಯವಾಗಿ ಬೇರೆ ರಹಸ್ಯ ಸಿಗಬಹುದೆಂದು. ಹಾಗೆ ಜನ್ಮ ಸಾಖಿ ಒಂದು ಸಿಖ್ ಧರ್ಮದ ಮಗು ಬಂದು ಅರುಹಿತೇನೆಂದರೆ, ಗುರುಗಳೇ ಇದಂತೂ ತಾವು ಹೇಳಿದ್ದೀರಿ, ಇದು ಸ್ಪಷ್ಟವಾಗುತ್ತಿದ್ದೇನೆಂದರೆ ಮರ್ದಾನ ಮತ್ತು ಬಾಲಾರವರು ಗುರುನಾನಕರ ಬಹಳ ಸಾಮೀಪ್ಯ ಮಕ್ಕಳಾಗಿದ್ದರು, ಶಿಷ್ಯರಾಗಿದ್ದರು. ಬಾಲಾಜಿಯ ಮೂಲಕ ಬರೆಯಲ್ಪಟ್ಟಿದೆ ಅದೊಂದು ಜನ್ಮಸಾಖಿ. ಅದರಲ್ಲಿ ಸ್ಪಷ್ಟ ಮಾಡಲಾಗಿದೆ ಏನೆಂದರೆ, ನಾನಕ ಸಾಹೇಬರು ಇದೇ ನಾಮ ಜಪಿಸುತ್ತಿದ್ದರು. ಅದು 2 ಮಂತ್ರಗಳದ್ದು ಆಗಿದೆ. ಸತ್ಯನಾಮ ಇದೇ ಆಗಿದೆ. ಮತ್ತು ಮರ್ದಾನನು ಅದನ್ನು ಜಪಿಸಲಾರಂಭಿಸಿದ್ದ. ಆದರೆ ನಾನಕ್ ಸಾಹೇಬರು ಹೇಳಿದ್ದರು, ಎಚ್ಚರಿಕೆ, ಒಂದೊಮ್ಮೆ ಈ ನಾಮ ಜಪ ಮಾಡಿದರೆ. ಈಗ ಪುಣ್ಯಾತ್ಮರೇ, ಏಕೆ ಯಾತಕ್ಕೆ ನಿರಾಕರಿಸಿದರು ಅವರು? ಅಂದರೆ ಪರಮೇಶ್ವರನ ಆದೇಶವಿತ್ತೇನೆಂದರೆ, ನೀನು ಇದರ ಜಪ ಮಾಡು, ಏಕೆಂದರೆ ನೀನು ಆ ಮಹಾನ್ ಆತ್ಮ ಆಗಿರುವೆ. ಏಕೆಂದರೆ ಋಗ್ವೇದ ಮಂಡಲ ಸಂಖ್ಯೆ 9, ಸೂಕ್ತಿ ಸಂಖ್ಯೆ 86, ಮಂತ್ರ ಸಂಖ್ಯೆ 26 ಮತ್ತು 27ರಲ್ಲಿ ಅಂದರೆ ಆ ಪುಣ್ಯಾತ್ಮಗಳಿಗೆ, ಶ್ರೇಷ್ಠ ಆತ್ಮಗಳಿಗೆ, ಒಳ್ಳೆ ಆತ್ಮಗಳಿಗೆ, ಒಳ್ಳೆ ಪುರುಷರಿಗೆ ಆತ ಬಂದು ಸಿಗುತ್ತಾನೆ ಮತ್ತು ಅವರನ್ನು ದೃಢ ಜ್ಞಾನದಿಂದ ದೃಢಗೊಳಿಸುತ್ತಾನೆ ಮತ್ತು ಅವರು ದೃಢಭಕ್ತರಾಗಿರುತ್ತಾರೆ. ಈಗ ನಾನಕರ ಜನ್ಮವು ಪವಿತ್ರ ಹಿಂದೂ ಧರ್ಮದಲ್ಲಿ ಆಗಿತ್ತು. ಮತ್ತು ಯಾವಾಗ ನಾನಕ್ ಸಾಹೇಬರಿಗೆ ಈ ಜ್ಞಾನವಾಯಿತು, ನಾನಕ ದೇವರಿಗೆ ಈ ಜ್ಞಾನವಾಯಿತು, ಯಥಾರ್ಥ ಪರಮಾತ್ಮನ ಸಾಕ್ಷಾತ್ಕಾರ ಆಯಿತು, ಅವರು ಎಲ್ಲ ಲೋಕಲಜ್ಜೆ ಮುಡಿದರು ಮತ್ತು ಬ್ರಹ್ಮ, ವಿಷ್ಣು, ಮಹೇಶ್ವರ ಸತ್ಯತೆಯಿಂದ ಜ್ಞಾನ ವಿರೋಧ ಮಾಡತೊಡಗಿದರೆಂದರೆ ಈ ಪೂಜೆ ಸರಿಯಿಲ್ಲ. ಆಗ ಅವರ ತಂದೆ ತಾಯಿ, ಅಲ್ಲಿ ಆ ಸಮಯ ಗುರು ಬಳಗದವರು ಎಲ್ಲ ವಿರೋಧಿಗಳಾಗಿದ್ದರು. ನಾನಕರು ಯಾರನ್ನೂ ಪರಿಗಣಿಸಲಿಲ್ಲ, ಅವರು ದೃಢ ಭಕ್ತರಾಗಿದ್ದರು ಮತ್ತು ಅಂಥವರನ್ನೇ ಪರಮಾತ್ಮ ಬಂದು ಸಿಗುತ್ತಾನೆ. ಆಗ ಆ ಸಮಯ ಪರಮಾತ್ಮನು ನಿರಾಕರಿಸಿದ್ರು. ಅಂದರೆ ಈ ನಾಮ ಯಾರಿಗೂ ನೀಡಬಾರದು, ನೀನು ಜಪಿಸು ಮತ್ತು ಪಾರಾಗು. ಆಗ ಪರಮೇಶ್ವರನು ಈ ದಯೆ ಮಾಡಿದ್ದರು. ಅಂದರೆ ಈ ಜ್ಞಾನವಂತೂ ಮೊದಲೇ ಇತ್ತು, ಅವರಿಗೆ ಆದೇಶವಿರಲಿಲ್ಲ ಮುಂದೆ ನೀಡುವುದಕ್ಕೆ. ಮುಂದಕ್ಕೆ ಮಂತ್ರ ಕೂಡ ನೀಡುವುದು ಯಾರಿಗೂ ಅಲೌಡ್ ಇದ್ದಿರಲಿಲ್ಲ. ಈಗ ದಾಸನ ಮೇಲೆ ಆ ದಯೆ ತೋರಿದ್ದಾರೆ. ಈ ಮಧ್ಯದ ಪೀಳಿಗೆ ಬಂದು ಬಿಡ್ತು. ಈಗ ಸಮಾಜ ವಿದ್ಯಾವಂತ ಆಗಿರುವುದು. ಮೊದಲ ಆ ಪೀಳಿಗೆ ಏನಿತ್ತು, ಪುಣ್ಯಾತ್ಮರಾಗಿದ್ದರು ಎಲ್ಲ ಮಾನವರು. ಆದರೆ ಈ ನಕಲಿ ಗುರುಗಳು ಅವರಿಗೆ ಮಿಸ್ಗೈಡ್ ಮಾಡಿ ಅವರ ಜೀವನ ವ್ಯರ್ಥಗೊಳಿಸಿದರು. ಮತ್ತು ಒಂದೊಮ್ಮೆ ಆ ಸಮಯದಲ್ಲಿ ಈ ಮಾಲೀಕನ ಜ್ಞಾನ ಬೆಳಕಿಗೆ ಬಂದಿದ್ದರೆ ಆಗ ಈ ನಕಲಿ ಸಂತರು, ಋಷಿ ಮಹರ್ಷಿ ಇದೇ ಜ್ಞಾನದ ಡೊಂಗುರ ಹೊಡೆಯುತ್ತಾ ಇರ್ತಿದ್ರು. ಇಂದು ಈ ರಾಧಾಸ್ವಾಮಿಯವರು ಸಿಲುಕಿಕೊಂಡರು. 5 ನಾಮಗಳನ್ನು ನೀಡುತ್ತಾರೆ ಮತ್ತು 5 ಕಾಲನದು. ಈಗ ಪುಣ್ಯಾತ್ಮರಾಗಿದ್ದವರು ತಿಳಿದುಕೊಳ್ಳುತ್ತಾರೆ ಮತ್ತು ಬುದ್ಧಿ ಇಲ್ಲದವರು ಬಿದ್ದಿರುವರು. ಪರಮಾತ್ಮ ಹೇಳ್ತಾರೆ ಏನೆಂದರೆ, बेखों के लश्कर फिरे ये बाणी चोर कठोर और सतगुरु धाम न पहुंचेंगे ये 84 के ठोर. चातुर प्राणी चोर हैं ये मूड मुग्ध ठोठ और संतों के निकाम के इनको जोगल जोठ. ಇಷ್ಟು ಪ್ರಮಾಣ ನೋಡಿದ ಬಳಿಕವೂ ಇವರು ಒಪ್ಪುತ್ತಿಲ್ಲ. ಹಾಗಾದರೆ ಅವರು ಮೂರ್ಖರು, ಮೂಢರು, ಪೆದ್ದರು. ಅವರಂತೂ ಅಲ್ಲೇ ಸರಿ. ಇಲ್ಲಂತೂ ಪುಣ್ಯಾತ್ಮಗಳು ಬರುವವು. ಯಾರದು ಒಳ್ಳೆಯ ದಿನಗಳು ಇರುವವು, ಬಹಳ ಪುಣ್ಯಗಳು ಇರುವವು. ಮತ್ಯಾವ ಕಾನ್ಸೆಪ್ಟನ್ನು ನಾವು ಕ್ಲಿಯರ್ ಪಡಿಸ ಬಯಸುತ್ತಿದ್ದೆವು ಅಂದರೆ ಈ ಮಂತ್ರವೇನಿದೆ, ಈ ಸಾಧನೆ ಪರಮೇಶ್ವರನು 600 ವರ್ಷಗಳ ಮೊದಲೇ ವರ್ಣಿತಗೊಳಿಸಿಟ್ಟಿದ್ದರು. ಆದರೆ ಇವುಗಳನ್ನು ಗುಪ್ತವಿರಿಸಿದ್ದರು. ಮತ್ತು ಈಗಂತೂ ಈ ಸಮಯದಲ್ಲಿ ಈ ಮಧ್ಯದ ಪೀಳಿಗೆ ಬಂದುಬಿಟ್ಟಿದೆ. ಎಲ್ಲರೂ ಸುಶಿಕ್ಷಿತರು. ಮತ್ತು ಕೊನೆಯ ಪೀಳಿಗೆ ಏನಿರುವುದು, ಈ ಕಲಿಯುಗದಲ್ಲಿ ಮಾನವ ಸಮಾಜ ಏನಿರುವುದು, ಖಂಡಿತ ಕೃತಜ್ಞೆಯಾಗುವರು. ಯಾವುದೇ ಲೇಖನಿಯಿಂದ ಬರೆದಿರುವ ವೇದ ಶಾಸ್ತ್ರಗಳನ್ನು ಒಪ್ಪಲಾರರು. ಈಗಲೂ ಇವರು ಇಂಥ ಕೆಲಸ ಮಾಡಿಟ್ಟಿದ್ದಾರೆ. ಈ ಅನ್ಯ ಪಂಥಗಳವರು, ರಾಧಾಸ್ವಾಮಿ ಪಂಥ, ಧನ್ ಧನ್ ಸದ್ಗುರು ಮತ್ತು ಈ ನಿರಂಕಾರಿಯವರು,
ಹೇಳ್ತಾರೆ, ನಾವು ವೇದಗಳಲ್ಲಿ ಮತ್ತು ಪುರಾಣಗಳಲ್ಲಿ ಬರೆದಿರುವುದನ್ನು ಒಪ್ಪುವುದಿಲ್ಲ ಮತ್ತು ನಾವು ಬೇರೆ ಯಾರ ಮಾತನ್ನು ಒಪ್ಪಲಾರೆವು. ನಾವಂತೂ ನಮ್ಮ ಸದ್ಗುರು ಏನು ವಚನ ಹೇಳಿದ್ದಾರೆ ಅದೇ ಫೈನಲ್ ಆಗಿದೆ. ಈಗ ಇವರನ್ನು ನಾಸ್ತಿಕತೆಯಡೆಗೆ ಕರೆದೊಯ್ಯುತ್ತಿದ್ದಾರೆ. ಈ ಪುಣ್ಯಾತ್ಮರನ್ನು ಇವರು 20, 30, 40 ವರ್ಷಗಳಾಗಿವೆ ಆ ಬೇರೆ ಪಂಥಗಳಿಂದ ಉಪದೇಶ ಪಡೆದು. ಮತ್ತು ಮೊದಲು ಏಕೆಂದರೆ ಅವರ ಪುಣ್ಯವೇನಿತ್ತು, ಅಲ್ಲಿವರೆಗೆ ಅವರು ಸರಿಯಾಗಿ ಹೋದರು. ಚಾರ್ಜರ್ ಸರಿ ಹೊಂದಿಲ್ಲ, ಸಾಧನೆ ಸರಿಯಾಗಿ ಸಿಕ್ಕಿಲ್ಲ, ಹಾಗಾಗಿ ಅವರ ಪುಣ್ಯ ಕ್ಷೀಣವಾಯಿತು. ಈಗ ಅವರ ದುರ್ಗತಿಯಾಗುತ್ತಿದೆ. ಇಲ್ಲಿಗೆ ಒಂದು ನಾಮ ಪಡೆಯುತ್ತಿದ್ದಾರೆ. ಈ ಜ್ಞಾನ ಕೇಳಿ ಅವರು ಅಳುತ್ತಿದ್ದಾರೆ ಗಂಟೆಗಟ್ಟಲೆ. ಅಂದರೆ ನಾವು ಜೀವನ ನಾಶ ಮಾಡಿಕೊಂಡೆವು ಆ ನಕಲಿ ಸಂತರು ಮತ್ತು ಪಂಥಗಳ ಬಳಿ ಹೋಗಿ. ಪುಣ್ಯಾತ್ಮರೇ, ಸೌಭಾಗ್ಯವಾಗಿದೆ ತಮ್ಮದು. ಏನೆಂದರೆ ತಮ್ಮ ಮೇಲೆ ಪರಮಾತ್ಮನ ಈ ಕೃಪೆಯ ಮಳೆಯಾಗುತ್ತಿದೆ, ಈ ದಯೆ ಆಗುತ್ತಿದೆ ಪ್ರಭುವಿನದು. ತಮಗೆ ಈ ಖಜಾನೆ ಸಿಗುತ್ತಿದೆ. ಯಾವುದನ್ನು ಕಾಲನ್ನು ಅವತಿಸಿಟ್ಟಿದ್ದ ಅಂದರೆ ಎಲ್ಲಾದರೂ ಇದು ಮನುಷ್ಯನ ಕೈಗೆ ಸೇರಿಬಿಟ್ಟರೆ ಇವರೆಲ್ಲ ಪಾರಾಗುವರು. ಪರಮಾತ್ಮನು ಬಂದು ಇದರ ಮೇಲೆ ಆವರಿಸಿದ್ದ ಆ ಅಜ್ಞಾನವನ್ನು ಸರಿಸಿದರು. ಕಬೀರ ಪರಮೇಶ್ವರರು ಹೇಳ್ತಾರೆ, ನೋಮನ್ ಸೂತ್ ಉಲಜಿಯಾ ಅಂದರೆ 1 ಮಣದಲ್ಲಿ 40 ಕಿಲೋ ಮತ್ತು 9 ಮಣದಲ್ಲಿ 360 ಕಿಲೋ ತೂಕ ಇರುತ್ತದೆ. 1 ಕಿಲೋ ನೂಲು ಗಂಟಾದರೆ, ಒಂದು ವೇಳೆ ಕಚ್ಚಾ ನೂಲಾಗಿದ್ದರೆ ಅದನ್ನು ನೂಲು ಎನ್ನುತ್ತಿದ್ದರೂ ಅದು ಚರಕದಲ್ಲಿ ನೂಲಾಗಿ ಹೋಗುತ್ತಿತ್ತು. ಅದು ಒಂದು ವೇಳೆ ಗಂಟು ಹಾಕಿಕೊಂಡರೆ ಆಗ ಅದನ್ನು ಬಿಡಿಸುವುದು ಬಹಳ ಕಠಿಣವಾಗುತ್ತದೆ. ಇಡೀ ದಿನ 1 ಕಿಲೋ ನೂಲು ಬಿಡಿಸಲು ಅಸಾಧ್ಯ ಒಂದು ವೇಳೆ ಗಂಟಾದರೆ, ಮತ್ತು ಅದನ್ನು ಬಿಡಿಸುವುದು ಅವಶ್ಯಕ. ಒಂದೊಮ್ಮೆ ಅದನ್ನು ಕಡಿದರೆ ಗಂಟು ಬೀಳುವುದು. ಗಂಟು ಬಿತ್ತೆಂದರೆ ಬಟ್ಟೆ ಸರಿಯಾಗಿ ನೇಯಲಾರದಾದೀತು. ಆಗ ಅದಕ್ಕೆ ಪ್ರತಿಫಲ ದೊರೆಯಲಾರದು. ಹಾಗಾಗಿ ಅದನ್ನು ಬಿಡಿಸುವುದು ಅತಿ ಅವಶ್ಯಕವಾಗಿದೆ ಮತ್ತು ಗಂಟು ಬೀಳಬಾರದು. 1 ಕಿಲೋ ಬಿಡಿಸುವುದೇ ಇಷ್ಟು ಕಠಿಣ ಮತ್ತು 9 ಮಣ ನೂಲು ಸಿಲುಕಿಕೊಂಡಿರುವ ರೀತಿಯಲ್ಲಿದ್ದರೆ, ಹೀಗೆ ಈ ಅಜ್ಞಾನಿ ಸಂತರು ಕಾಲನ ಪ್ರೇರಣೆಯಿಂದ ಈ ಆಧ್ಯಾತ್ಮಿಕ ಜ್ಞಾನರೂಪಿ 9 ಮಣ ನೂಲನ್ನು ಗಂಟು ಹಾಕಿಟ್ಟಿದ್ದರು. ಯಾರೋ ಯಾವುದೋ ಮಂತ್ರ ಹೇಳ್ತಾರೆ, ಮತ್ತಾರೋ ಇನ್ನೇನೋ ಹೇಳ್ತಾರೆ, ಹೀಗೆ ಏನೇನೋ ಡೆಫಿನಿಷನ್ ಮಾಡಿಟ್ಟಿದ್ದಾರೆ. ಈಗ ಪರಮಾತ್ಮ ಹೇಳ್ತಾರೆ, नौमन सूत उलझिया ऋषि रहे झकमार और सतगुरु ऐसा सुलझा दे उलझे न दूजी बार. ಈಗ ಪುಣ್ಯಾತ್ಮರೇ, ಈ ಇಂತಹ ಜ್ಞಾನ ಕ್ಲಿಯರ್ ಆಯಿತು. ಈ ರೀತಿ ಕ್ಲಿಯರ್ ಆಗಿದೆ. ಈಗ ಈ ಕಲಿಯುಗದಲ್ಲಿ ಇದು ಮತ್ತೊಮ್ಮೆ ಬಿಗಡಾಯಿಸುವುದಿಲ್ಲ. ಯಾರಿಗೆ ಭಕ್ತಿ ಮಾಡುವುದಿದೆ ಅವರಂತೂ ಪಾರಾಗುವರು, ಮತ್ತು ಯಾರು ಮಾಡುವುದಿಲ್ಲ ಅದು ಅವರ ವಿಧಿ ಮತ್ತು ಅದು ಅವರ ದೌರ್ಭಾಗ್ಯವಾಗುವುದು. ಆದರೆ ಈಗ ಕಲಿಯುಗದಲ್ಲಿ ಭಕ್ತಿಯುಗ ಎಲ್ಲಿವರೆಗೂ ಇದು ನಡೆಯುವುದು? ಈಗ ಬೇರೆ ಜ್ಞಾನ ಇರಲಾರದು. ಇದೊಂದು ಜ್ಞಾನ ಮಾತ್ರ ಇರುವುದು ವಿಶ್ವದಲ್ಲಿ, ಮತ್ತು ಈ ಜ್ಞಾನದ ಎದುರು ಈ ನಕಲಿ ಜ್ಞಾನ ನಿಲ್ಲಲಾರದು. और ज्ञान सब ज्ञानड़ी कबीर ज्ञान सो ज्ञान जैसे गोला तोब का भाई करता चले मैदान. और ज्ञान सब ज्ञानड़ी. ಈಗ ತಾವು ಎಲ್ಲರ ಜ್ಞಾನವನ್ನು ಕೇಳಿದ್ರಿ. ಬ್ರಹ್ಮ ವಿಷ್ಣುವನ್ನು ಸರ್ವೇಶ್ವರ ಹೇಳ್ತಿದ್ದಾರೆ, ವಿಷ್ಣು ದುರ್ಗೆಯನ್ನು ಸರ್ವೇಶ್ವರ ಅಂದರೆ ಇವರಿಗಿಂತ ಮೇಲೆ ಯಾರು ಭಗವಂತನಿಲ್ಲ, ಯಾರು ದೇವತೆ ಇಲ್ಲ. ದುರ್ಗೆ ಬ್ರಹ್ಮನನ್ನು ಸರ್ವೇಶ್ವರ ಎನ್ನುತ್ತಾಳೆ, ಮತ್ತು ಬ್ರಹ್ಮ ಹೇಳುತ್ತಾನೆ ಅವರು ಪರಮಕ್ಷರ ಬ್ರಹ್ಮ. ಅವರ ಬಗ್ಗೆ ನನಗಂತೂ ಜ್ಞಾನವಿಲ್ಲ, ಯಾರೋ ತತ್ವದರ್ಶಿ ಸಂತ ಹೇಳುವರು. ಮತ್ತು ಆ ತತ್ವದರ್ಶಿ ಸಂತ ಪರಮಾತ್ಮ ದಯೆ ಮಾಡಿದರು, ಈ ದಾಸನ ಕಣ್ಣಿನ ಪೊರೆಯನ್ನು ತೆಗೆದರು ಮತ್ತು ಎಲ್ಲ ಜ್ಞಾನ ನನಗೆ ನೀಡಿದರು. ಹಾಗಾಗಿ ಈಗಲೂ ಅರಿಯಲಾರೆಂದರೆ ಮತ್ತೆ ನಂತರವಂತೂ ಹೇಳ್ತಾರಲ್ಲ, ಭಗವಂತ ಕೂಡ ರಕ್ಷಣೆ ಮಾಡಲು ಸಾಧ್ಯವಿಲ್ಲ. ಈಗ ಹೀಗೆ ಹೇಳ್ತಾರೆ, ಭಗವಂತನೇ ಕಾಪಾಡಬೇಕು. ಈಗಂತೂ ಭಗವಂತನು ಕೂಡ ನಿಮ್ಮ ರಕ್ಷಕನಾಗುವುದಿಲ್ಲ. ಏಕೆಂದರೆ ಒಂದೊಮ್ಮೆ ನೀವು ಆ ಈಶ್ವರನ ಆಜ್ಞೆಯ ಅವಹೇಳನ ಮಾಡುವಿರಾದರೆ, ಒಂದೊಮ್ಮೆ ಈಗ ಸತ್ಯ ಸಾಧನೆ ಮಾಡದಿದ್ದರೆ, ಹಳೆಯ ಸಾಧನೆ ಬಿಡದಿದ್ದರೆ. ಈಗ ಪರಮೇಶ್ವರನು ತನ್ನ ಸಚ್ಚಿದಾನಂದ ಘನ ಬ್ರಹ್ಮನ ವಾಣಿಯಲ್ಲಿ ಏನು ಹೇಳಿದ್ದಾರೆ? करता ऊपर चोट है कहते हैं करतार मूल लहे नहीं मूर्खा ये गिनते हैं क्यों डार. ಪರಮಾತ್ಮ ಹೇಳ್ತಾರೇನೆಂದರೆ, ಒಬ್ಬ ಕಬೀರ ಪರಮೇಶ್ವರನ ಹೊರತು ಒಂದೊಮ್ಮೆ ಯಾರಾದರೂ ತನ್ನನ್ನು ತನಗೆ ಕರ್ತನೆಂದು ತಿಳಿದರೆ, ಭಗವಂತನೆಂದು ತಿಳಿದರೆ ಆತ ಕರ್ತನಲ್ಲ. ये चतुर्भुजी भगवान कहावे हर हट डोर बंधे सब आवे. ये कोटिक करता फिरता देखा हर हट डोर कहूँ सुन लेखा. अब क्या बताते हैं? करता ऊपर चोट है कहते हैं करतार. ಇವರು ದುಃಖಿಗಳಾಗುವರು ಎಂದು ಹೇಳ್ತಾರೆ. ಯಾರು ತನ್ನನ್ನು ತನಗೆ ಒಬ್ಬ
ಆ ಪರಮಾತ್ಮನನ್ನು ಬಿಟ್ಟು ತನ್ನನ್ನು ತನಗೆ ಯಾರೋ ಪ್ರಭು ಎನ್ನೆಣಿಸುತ್ತಾನೆ. और मूल लह नहीं मूर्खा गिनते हैं क्यों डार. ಮೂಲ ಬೇರನ್ನು ಹಿಡಿಯುತ್ತಿಲ್ಲ, ಬೇರನ್ನು ಗ್ರಹಿಸುತ್ತಿಲ್ಲ. मूल गह नहीं मूर्खा ये गिनते हैं क्यों डार. ಅಂದರೆ ಊರ್ಧ್ವ ಮೂಲಂ ಅಧಃ ಶಾಖಂ, ಮೇಲೆ ಬೇರುಳ್ಳ ಕೆಳಗೆ ಶಾಖೆಯುಳ್ಳ ಈ ಪ್ರಪಂಚರೂಪಿ ಉಲ್ಟಾ ನೇತಾಡುವಂತಹ ವೃಕ್ಷ, ಇದರ ಮೂಲ ಯಾರು? ಅವರು ಪರಮಾಕ್ಷರ ಬ್ರಹ್ಮ ಆಗಿರುವರು. ಹೇಳ್ತಾರೆ, ಪರಮಾಕ್ಷರ ಬ್ರಹ್ಮನನ್ನು ತಿಳಿದುಕೊಳ್ಳದೆ ಇದ್ದು ಇವರು ಅನ್ಯ ಉಪಾಸನೆ ಏಕೆ ಮಾಡುತ್ತಾರೆ ಅಯೋಗ್ಯರು? सतगुरु साहेब एक है दूजा भरम विरोधे. बिन सतगुरु सूझे नहीं चाहे पढ़ो 18 बोधे. ಸದ್ಗುರುವಿನ ಹೊರತು ಈ ಜ್ಞಾನ ಆಧ್ಯಾತ್ಮಿಕವಾಗಲು ಸಾಧ್ಯವಿಲ್ಲ. ಬೇಕಾದರೆ 18 ಶಾಸ್ತ್ರಗಳನ್ನು ಓದುತ್ತಲಿರಿ. गलघोटा गरुआ घने ये फांसी दे अड़ाए. 12 तिलक बना के ये जमपुर दे धकाए. क्या बताते हैं ये गलघोटा गुरुगणे. ಅಂದರೆ ತನ್ನ ಬಲೆಯಲ್ಲಿ ಸಿಲುಕಿಸಿಟ್ಟಿರುತ್ತಾರೆ ಪುಣ್ಯಾತ್ಮರನ್ನು ಮತ್ತು 36 ಪ್ರಕಾರದ ಬೇರೆ ಬೇರೆ ಆಡಂಬರ ಬಾಹ್ಯಾಡಂಬರದ ವೇಷಭೂಷಣ ತೊಟ್ಟು ಸಂತರೆಂದು ಭ್ರಮೆ ಹುಟ್ಟಿಸುತ್ತಾರೆ ಪುಣ್ಯಾತ್ಮರಿಗೆ ಮತ್ತು ಇವರನ್ನು ಸಿಲುಕಿಸಿ ಇವರ ಜೀವನ ವ್ಯರ್ಥ ಮಾಡಿಸಿ ಇವರನ್ನು ಕಾಲನ ನರಕದಲ್ಲಿ ತಳ್ಳಿಬಿಡುತ್ತಾರೆ. गलघोटा गुरुआ घने फांसी दे अड़ाए. ಕಿಂಚಿತ್ತು ಅಲುಗಾಡಲು ಬಿಡುವುದಿಲ್ಲ, ಹೀಗೆ ಹೇಳ್ತಾರೆ. ಅಂದರೆ ಸುಳ್ಳು ಹೇಳ್ತಾನೆ, ರಾಮ್ಪಾಲ್ ಸುಳ್ಳು ಹೇಳ್ತಾರೆ, ಅಲ್ಲಿ ಹೋಗಬೇಡಿ, ಆತನಂತೂ ವಿಮರ್ಶಕನು ನಿಂದೆ ಮಾಡ್ತಾನೆ, ಹೀಗೆ ಹೇಳಿ ಜೀವನ ನಾಶ ಮಾಡಿಸುತ್ತಾರೆ. ಹೇಳ್ತಾರೆ, ಕಾಲನ ಯಮಲೋಕದಲ್ಲಿ ನರಕದಲ್ಲಿ ತಳ್ಳಿಬಿಡುತ್ತಾರೆ. गलघोटा गुरुआ घने ये फांसी दे अड़ाए. 12 तिलक बना के फिर जमपुर दे धकाए. ತಳ್ಳಿ ಹಾಕಿ ಬರುತ್ತಾರೆ ಅಲ್ಲಿ. झूठे गुरु का नाक ले फिर श्रवण और नैने. सतगुरु बोले साखिया दूर कर फोकट फेने. झूठे गुरु को झटक दे से स्वामी को फूके. या मैं दोष जरा नहीं शब्द कहा हमको के. ಈಗ ಪುಣ್ಯಾತ್ಮರೇ ಹೇಳುತ್ತಾರೆ, ಸುಳ್ಳು ಗುರುವಿನ ಮೂಗು ಮತ್ತು ಕಿವಿ ಕತ್ತರಿಸು. ಇಲ್ಲಿವರೆಗೆ ಪ್ರಮಾಣ ನೀಡಲಾಗಿದೆ, ಏಕೆಂದರೆ ಇಷ್ಟು ಬೆಲೆಯುತ್ತ ಜೀವನವನ್ನು ನಾಶ ಮಾಡುತ್ತಿದ್ದಾರೆ. ಮೂಗು ಮತ್ತು ಕಿವಿ ಕತ್ತರಿಸು ಅಂದರೆ ನಿಜವಾಗಿ ಮೂಗು ಮತ್ತು ಕಿವಿ ಕತ್ತರಿಸುವುದು ಎಂದರ್ಥವಲ್ಲ. ಹೀಗೆ ಹೇಳ್ತಾರಲ್ಲ, ನಮ್ಮದಂತೂ ಮಾನ ಮರ್ಯಾದೆ ತೆಗೆದು ಬಿಟ್ಟರು ಆ ರೀತಿ. ಅಂದರೆ ಅವರನ್ನು ಅವಮಾನಿಸಿ, ಅಂದರೆ ನಿಮಗೆ ಜ್ಞಾನ ಖಂಡಿತ ಇಲ್ಲ, ನಿಮಗೆ ಜ್ಞಾನ ಇಲ್ಲ, ಏಕೆ ದುರ್ಗತಿ ಮಾಡಿಕೊಳ್ಳುತ್ತೀರಿ, ಇಷ್ಟು ಜೀವಗಳನ್ನು ನಾಶ ಏಕೆ ಮಾಡುತ್ತೀರಿ, ಅಥವಾ ಸ್ಪಷ್ಟ ಮಾಡು ನೀನು, ಎಲ್ಲಿಂದ ತಂದೆ ಈ ಮಂತ್ರ ಮತ್ತು ಎಲ್ಲಿದೆ ಪ್ರಮಾಣ ಇವುಗಳದು. ಅಂದರೆ ಶಿಷ್ಟಾಚಾರದಿಂದ ವಿರೋಧಿಸಬೇಕು, ಯಾರೊಡನೆಯೂ ಅಭದ್ರ ರೀತಿಯಿಂದಲೂ ಕೂಡ ವರ್ತಿಸಬಾರದು. ಅಂದರೆ ಅವರನ್ನು ಖಂಡಿತವಾಗಿಯೂ ಮುಸುಕು ರಹಿತಗೊಳಿಸಬೇಕು, ಮೂಗು ಮತ್ತು ಕಿವಿ ಕತ್ತರಿಸಬೇಕು. ದಾಸನು ಏನು ಮಾಡುತ್ತಿದ್ದಾನೆಂದರೆ ಮೂಗು ಮತ್ತು ಕಿವಿ ಕತ್ತರಿಸುತ್ತಿದ್ದಾನೆ ಇವರದು. झूठे गुरु को झटक दे से स्वामी को फूके. ಹೇಳ್ತಾರೆ, ಸುಳ್ಳು ಗುರುವನ್ನು ತಕ್ಷಣವೇ ತ್ಯಜಿಸು. ಮತ್ತು ನಂತರವೂ ಕೂಡ ಸುಳ್ಳನಿಗೆ ಯಾರಾದರೂ ಸಹಕಾರ ಕೊಟ್ಟರೆ ಅವರ ಯಾವುದೋ ದುರಾಶೆಯಲ್ಲಿ ಬಿದ್ದು ಯಾರೋ ಶಿಷ್ಯ ಹೇಳುತ್ತಾರೆ, ಅವರನ್ನು ಎಸೆದು ಬಿಡು. ಫೂಂಕ್ದೆ ಎಂದರೆ ಸುಡುವುದಲ್ಲ. ಒಪ್ಪದಿದ್ರೆ ಪರವಾಗಿಲ್ಲ, ಹೋಗ್ಲಿ ಬಿಡಿ. ಹೇಳ್ತಾರಲ್ಲ, ತೆಗೆದು ಎಸೆದು ಬಿಡಿ. ಅಂದರೆ ಅವನು ಹೋಗೇ ಬಿಡ್ಲಿ. ಅವನ ಮಾತುಗಳಿಗೆ ಗಮನ ಕೊಡಬೇಡಿ. ಅವರ ಜೊತೆ ಸಂಘರ್ಷ ಮಾಡದೆ ಒಂದೇ ಸಾರಿ ಎತ್ತಿ ಕುಕ್ಕಿಬಿಡಿ. झूठे गुरु को झटक दे से स्वामी को फूके. या मैं दोष जरा नहीं शब्द कहा हमको. ಕೆಲವರು ಹೇಳುತ್ತಾರೆ, ಎಲ್ಲಾದರೂ ಮೊದಲಿನ ಗುರುವನ್ನು ತ್ಯಜಿಸಿದರೆ ಪರಮಾತ್ಮ ಹೇಳ್ತಾರೆ ಏನಂದ್ರೆ ಇದರಲ್ಲಿ ಸ್ವಲ್ಪವೂ ಕೂಡ ದೋಷವಿಲ್ಲ. हमने शब्द कहा हमको. ಹೇಳ್ತಾರೆ, ಖಡಾಖಂಡಿತವಾಗಿ ಇಂತಹ ನಕಲಿ ಗುರುವನ್ನು ತಕ್ಷಣ ಬಿಟ್ಟು ಬಿಡಬೇಕು. ಈಗ ಯಾರಾದರೂ ಹೇಳ್ತಾರೆ, ನಮ್ಮ ಗತಿ ಏನು, ಈಗ ಇಷ್ಟು 30 ವರ್ಷ ನಾವು ಅಲ್ಲಿ ತೊಡಗಿಕೊಂಡೆವು, ಅಲ್ಲಂತೂ 100 ವರ್ಷ ತೊಡಗಿಸಿಕೊಂಡಿದ್ದರೂ ಅದು ವ್ಯರ್ಥ. ಈಗ ಹೀಗೆ ಯಾರಾದರೂ ನೀವೇ ಈಗ ಬರುವಾಲ ಬರಬೇಕಾಗಿದೆ ಮತ್ತು ತಾವು ದಿಲ್ಲಿಯಿಂದ ಹೊರಟಿರುವಿರಿ ಮತ್ತು ತಾವು ಹೋಗಿದ್ದೀರಿ ಜೈಪುರಕ್ಕೆ ರಸ್ತೆಯ ಮೂಲಕ. ಜೈಪುರಕ್ಕೆ ಹೋದ ಬಳಿಕ ತಮಗೆ ತಿಳಿಯಿತು ಏನೆಂದರೆ ನಾನಂತೂ ಬರುವಾಲ ಹೋಗಬೇಕಾಗಿತ್ತು. ಮತ್ತಲ್ಲಿ ಯಾರಾದರೂ ಹೇಳಿದರೆ ಈ ರಸ್ತೆ ಸರಿಯಿಲ್ಲ, ತಾವು ಈ ಕಡೆಯಿಂದ ವಾಪಸ್ ಹೋಗಿ ಮತ್ತು ಈ ಕಡೆಯಿಂದ ಈ ರಸ್ತೆ ಇದೆ, ಬರುವಾಲ ಹೋಗುವುದು. ಇಲ್ಲಿ ಒಂದು ವೇಳೆ ನೀವು ಹೀಗೆ ಹೇಳಿದರೆ, ಅಂದರೆ ನಾನು ಬಂದುಬಿಟ್ಟೆ 200 ಕಿಲೋಮೀಟರ್, ಈಗ ನನ್ನ ಗತಿ ಏನು, ಹೇಗೆ ಹೋಗಲಿ, ನಾನಂತೂ ಹೀಗೆಯೇ ಮುಂದುವರಿಯುವೆ,
ಹೀಗೆ ಮೂರ್ಖ ಹೇಳಬಲ್ಲ, ಅಥವಾ ಯಾರಾದರೂ ಶರಾಬು ಕುಡಿದಿರಬಹುದು ಅಥವಾ ಭಾಂಗ್ ಕುಡಿದಿರಬಹುದು ಅಂಥವನು ಮಾತ್ರ ಹೇಳಲು ಸಾಧ್ಯ ಈ ಮಾತುಗಳನ್ನು, ಮತ್ತು ಖಂಡಿತ ಅಜ್ಞಾನಿ. ಬುದ್ಧು ಮುಂದೆ ಮತ್ತೆ ಅದೇ ದಾರಿಯಲ್ಲಿ ಹೋಗುವುದು ಮೂರ್ಖತನವಾಗಿದೆ. ಅವರು ತಕ್ಷಣ ಹಿಂದಿರುಗಬೇಕು. ಬುದ್ಧಿವಂತರ ಕೆಲಸವದು. ಅದನ್ನು ತಕ್ಷಣ ತ್ಯಜಿಸಿ ತನ್ನ ಆ ಕುಮಾರ್ಗವನ್ನು ತ್ಯಜಿಸಿ ಸುಮಾರ್ಗವನ್ನು ಸ್ವೀಕರಿಸಬೇಕು. ಏನು ಹೇಳ್ತಾರೆ? ಪೀಛೆ ಗೈ ಸೋ ಜಾಣ ದೇ ले रहती को राखे उतरी लाव चढ़ाइयो करो ಅಪುಟಿ ಚಾಖೋ. ಈಗ ಮೊದಲು ಪರಮಾತ್ಮ ಎಂಥ ಉದಾಹರಣೆ ನೀಡ್ತಿದ್ದಾರೆ. ಹೇಗೆಂದರೆ, ಮೊದಲು ಒಂದು ಬಾವಿ ಇರ್ತಿತ್ತು ಮತ್ತು ಆ ಬಾವಿಗೆ ಒಂದು ರಾಟೆ ಹಾಕಿ ನೀರಾವರಿ ಮಾಡುತ್ತಿದ್ದರು. ಹರ್ಹಟ್ ಒಂದು ಪುಲ್ಲಿ ಇರ್ತಿತ್ತು, ಬಹಳ ದೊಡ್ಡ ಚಕ್ರ, ಮತ್ತು ಅದರ ಮೇಲೆ ಚೈನ್ ಹಾಕುತ್ತಿದ್ದರು. ಅದು ಬಹಳ ಉದ್ದ, ಬಾವಿಯ ನೀರಿನ ತನಕ ನೇತಾಡಿಸಲಾಗುತ್ತಿತ್ತು. ಮತ್ತು ಆ ಪುಲ್ಲಿಯ ಮೇಲಿನಿಂದ ಅದನ್ನು ಡಬಲ್ ಮಾಡಿ ವೆಲ್ಡ್ ಮಾಡಿಸುತ್ತಿದ್ದರು. ಅದರ ಮೇಲೆ ಬಾಲ್ದಿಯನ್ನು ವೆಲ್ಡ್ ಮಾಡಿಸುತ್ತಿದ್ದರು ಮತ್ತು ನೀರು ಬರುತ್ತಿತ್ತು, ಅದು ತಿರುಗುತ್ತಿತ್ತು. ಮೇಲೆ ಬರುತ್ತಲೇ ಜಲ ಖಾಲಿಯಾಗುತ್ತಿತ್ತು. ಕೆಳಗಿಂದ ಬಾಲ್ದಿಗಳು ತುಂಬಿ ಬರುತ್ತಿದ್ದವು, ಮೇಲೆ ಖಾಲಿಯಾಗುತ್ತಿದ್ದವು. ಇದಾಗಿತ್ತು ಹರಟ್. ಒಂದು ಬಾವಿ ಇರುತ್ತಿತ್ತು, ಅದರಲ್ಲೊಂದು ಪಾತ್ರೆಯಂತೆ ಇರುತ್ತಿತ್ತು, ಬಾಲ್ದಿಯಂತೆ. ಬಹಳ ದೊಡ್ಡದಾದ ಚರ್ಮದ ಒಂದು ಬಹಳ ದೊಡ್ಡ ಪಾತ್ರೆ ಆಗಿರುತ್ತಿತ್ತು. ಅದರಲ್ಲಿ ಕೆಳಗಿನಿಂದ ನೀರು ತುಂಬಿಸುತ್ತಿದ್ದರು ಮತ್ತು ಮೇಲೆ ನೀರಾವರಿ ಮಾಡುತ್ತಿದ್ದರು. ಹಾಗೆ ಆ ಬಾಲ್ದಿಯಲ್ಲಿ ಉದ್ದ ಹಗ್ಗವಿರುತ್ತಿತ್ತು, ಅದಕ್ಕೆ ಲಾ ಹೇಳುತ್ತಿದ್ದರು, ಉದ್ದವಾದ ಹಗ್ಗ ಲಾ. ಮತ್ತು ಆ ಬಾಲ್ದಿಗೆ ಅಂದರೆ ಒಂದು ಬಟ್ಟೆಯ ರೀತಿಯಲ್ಲಿ ಎಂದು ತಿಳಿಯಿರಿ, ಚರ್ಮವಾಗಿರುತ್ತಿತ್ತು. ಆ ಚರ್ಮವನ್ನು ಹಗ್ಗದಿಂದ ಕಟ್ಟಲಾಗುತ್ತಿತ್ತು. ಅದರಲ್ಲಿ ನೀರು ಜಲ ಜಾಸ್ತಿ ಬರುತ್ತಿತ್ತು. ಅಂದರೆ 1 ಕ್ವಿಂಟಲ್ ಹತ್ತಿರ ಅದರಲ್ಲಿ ನೀರು ಒಂದು ಬಾರಿಯಲ್ಲಿ ಹೊರಟು ಬರುತ್ತಿತ್ತು ಹೊರಗೆ. ಅದನ್ನು ತುಂಬಿಸಿ ಮತ್ತು ಒಂದು ಪುಲ್ಲಿ ಇರ್ತಿತ್ತು. ಪುಲ್ಲಿ ಹೇಗೆಂದರೆ, ಹಳೆಯ ಬಾವಿಗಳಿಂದ ಬಾಲ್ದಿಗಳಿಂದ ನೀರು ತೆಗೆಯುತ್ತಾರೆ. ಒಂದು ಲೋಹದ ಪುಲ್ಲಿ ಇರುತ್ತಿತ್ತು, ಅದರ ಮೇಲೆ ಹಗ್ಗ ಹಾಕಿ ಎಳೆಯುತ್ತಿದ್ದರು. ಆ ಕೆಲಸ ಬಹಳ ಸುಲಭವಾಗಿ ಆಗುತ್ತಿತ್ತು. ಆ ಪುಲ್ಲಿಯ ಮೇಲೆ ಹಗ್ಗವನ್ನು ಹಾಕಿ ಅದನ್ನು ಎಳೆಯುವುದರಿಂದ ಬಹಳ ಸುಲಭವಾಗಿ ನೀರು ಹೊರಬರುತ್ತದೆ. ಮತ್ತು ಆ ಪುಲ್ಲಿಯಿಂದ ಒಂದು ವೇಳೆ ಕೆಳಗೆ ಹಗ್ಗ ಇಳಿದು ಬಿಟ್ಟರೆ ಆಗ ಅದನ್ನು ಎಳೆಯುವುದು ಬಹಳ ಕಠಿಣವಾಗುವುದು, ಬಹಳ ಕಷ್ಟವಾಗುವುದು. ಮತ್ತು ಪುನಃ ಅದನ್ನು ಅದರ ಮೇಲೆ ಏರಿಸಿಬಿಡಿ. ಆ ಪುಲ್ಲಿಯ ಮೇಲೆ ಆ ಹಗ್ಗ ಲಾ ಅನ್ನು ಇಟ್ಟುಬಿಟ್ಟರೆ ಬಹಳ ಸುಲಭವಾಗುವುದು. ಹಾಗೆ ಇಲ್ಲಿ ಹೇಳ್ತಾರೆ, ಪೀಛೆ ಗೈ ಸೋ ಜಾಣ ದೇ ले रहती को राखे उतरी ला चढ़ाइए करो ಅಪುಟಿ ಚಾಖೋ. ಏನೆಂದರೆ, ನೀವು ಶಾಸ್ತ್ರ ವಿಧಿ ಅನುಸಾರ ಇರುವ ಸಾಧನೆಯನ್ನು ತ್ಯಜಿಸಿ ಆ ಪುಲ್ಲಿಯಿಂದ ಹಗ್ಗವನ್ನು ಕೆಳಗೆ ಮಾಡಿದಿರಿ. ಈಗ ಪೂರ್ತಿ ಶಕ್ತಿಯನ್ನು ವ್ಯಯಿಸುತ್ತಿದ್ದೀರಿ, ಆದರೆ ಆ ಕೆಲಸ ಆಗುತ್ತಿಲ್ಲ. ಹೇಳ್ತಾರೆ, ಅದನ್ನು ಪುನಃ ಆ ಪುಲ್ಲಿ ಮೇಲೆ ಇಟ್ಟುಬಿಡಿ. ಆ ಲಾ ಅನ್ನು ಪುನಃ ಆ ಪುಲ್ಲಿ ಮೇಲೆ ಇಡಿ ಮತ್ತು ನಂತರ ಸುಲಭವಾಗಿ ತಮ್ಮ ಆ ಕೆಲಸ ಆಗುವುದು. ಅಂದರೆ ಶಾಸ್ತ್ರ ವಿಧಿಯನ್ನು ತ್ಯಜಿಸಿ ಮನಸ್ಸೇಚ್ಛೆ ಆಚರಣೆ ಮಾಡುತ್ತಿರುವಿರಿ, ಮಹಾ ದುಃಖಿಯಾಗುತ್ತಿರುವಿರಿ. ಮತ್ತು ಪುನಃ ಈ ಹಗ್ಗವನ್ನು ಆ ಪುಲ್ಲಿ ಮೇಲೆ ಪುನಃ ಹಾಕಿಬಿಡಿ. ಶಾಸ್ತ್ರಾನುಕೂಲ ಸಾಧನೆ ಪ್ರಾರಂಭಿಸಿ ತಮ್ಮೆಲ್ಲ ವ್ಯವಸ್ಥೆ ಆಗುವುದು. ಬೋಲೋ ಸದ್ಗುರುದೇವ್ ಕೀ ಜಯ ಹೋ. ಪರಮಪಿತ ಪರಮಾತ್ಮ, ಪೂರ್ಣ ಬ್ರಹ್ಮ, ಇಡೀ ಸೃಷ್ಟಿಯ ರಚನಾಕಾರ, ಕುಲದ ಮಾಲೀಕ ಕಬೀರ ದೇವರು, ಆ ಕಬೀರ ಪರಮೇಶ್ವರ ಪರಮ ಅಕ್ಷರ ಬ್ರಹ್ಮ, ಯಾರು ಎಲ್ಲಾ ಬ್ರಹ್ಮಾಂಡಗಳ ರಚನೆ ಮಾಡಿದರು. ಆ ಪರಮೇಶ್ವರನ ವಿಷಯದಲ್ಲಿ 4 ವೇದಗಳು ಸಾಕ್ಷಿಯನ್ನು ನೀಡುತ್ತಿವೆ. ಆ ಪರಮಾತ್ಮ ಪ್ರತ್ಯೇಕ ಯುಗದಲ್ಲಿ ಒಬ್ಬ ಜನಸಾಮಾನ್ಯನಂತೆ ಜೀವನ ಜೀವಿಸುವುದಕ್ಕಾಗಿ, ಅರ್ಥಾತ್ ಒಂದು ಉದಾಹರಣೆಯನ್ನು ಪ್ರಸ್ತುತಪಡಿಸಲಿಕ್ಕಾಗಿ, ಅಂದರೆ ಒಬ್ಬ ಭಕ್ತನಿಗೆ ತನ್ನ ಅವಶ್ಯಕತೆಗಳನ್ನು, ತನ್ನ ಡಿಮಾಂಡ್ಸನ್ನು ಬಹಳಷ್ಟು ಕಡಿಮೆಗೊಳಿಸಬೇಕಾಗುತ್ತದೆ. ಆ ಪರಮಾತ್ಮ ಪ್ರತ್ಯೇಕ ಯುಗದಲ್ಲಿ ಬರುತ್ತಾರೆ, ಒಂದು ಲೀಲೆ ಮಾಡುತ್ತಾರೆ, ನವಜಾತ ಶಿಶುವಿನ ರೂಪಧಾರಣೆ ಮಾಡುತ್ತಾರೆ ಮತ್ತು ಒಳ್ಳೆಯ ಆತ್ಮಗಳಿಗೆ ಸಿಗುತ್ತಾರೆ. ಮತ್ತು ನಂತರ ಲೀಲಾಮಯವಾಗಿ ಬೆಳೆಯುತ್ತಾರೆ. ಚಿಕ್ಕ ವಯಸ್ಸಿನಿಂದಲೇ ಆ ಪರಮಾತ್ಮ ಯಾವ ಉದ್ದೇಶದಿಂದ ಬರುತ್ತಾರೆ ಅದಕ್ಕನುಗುಣವಾಗಿ ತನ್ನ ಕಾರ್ಯವನ್ನು ಪ್ರಾರಂಭಿಸುತ್ತಾರೆ. ಆ ಪರಮಾತ್ಮ
ಜ್ಞಾನ ನೀಡುವ ಉದ್ದೇಶದಿಂದ ಸತ್ಯಲೋಕದಿಂದ ಹೊರಟು ತನ್ನ ಋತ್ ಧಾಮದಿಂದ ಹೊರಟು ಇಲ್ಲಿ ಪೃಥ್ವಿ ಮೇಲೆ ಬರುತ್ತಾರೆ. ಒಳ್ಳೆಯ ಆತ್ಮಗಳು ಅಂದರೆ ಶ್ರೇಷ್ಠ ಪುರುಷರು, ಶುದ್ಧ ಆತ್ಮಗಳಿಗೆ ಅವರು ಸಿಗುತ್ತಾರೆ. ಅವರನ್ನು ತನ್ನ ಮಹಿಮೆಯಿಂದ ಪರಿಚಿತಗೊಳಿಸುತ್ತಾರೆ. ತನ್ನ ಮೀನ್ಸ್ ಪರಮಾಕ್ಷರ ಬ್ರಹ್ಮನ ಮಹಿಮೆಯಿಂದ ಪರಿಚಿತಗೊಳಿಸುತ್ತಾರೆ. ಆ ಪರಮಾತ್ಮನು ಒಂದು ಯುಗದಲ್ಲಿ ಇಂತಹ ಒಂದೇ ಲೀಲೆಯನ್ನು ಮಾಡುತ್ತಾರೆ. ಅಂದರೆ ಅವರು ಶಿಶುರೂಪ ಧಾರಣೆ ಮಾಡಿ ಪ್ರಕಟರಾಗುತ್ತಾರೆ ಮತ್ತು ನಂತರ ಅವರನ್ನು ಯಾರೋ ನಿಸ್ಸಂತಾನ ದಂಪತಿಗಳು ಎತ್ತೊಯ್ಯುತ್ತಾರೆ. ಅವರು ಹಿಂದಿನ ಸಂಸ್ಕಾರಿ ಹಂಸಾತ್ಮಗಳಾಗಿರುತ್ತಾರೆ ಮತ್ತು ಆ ಪರಮೇಶ್ವರನ ಪೋಷಣೆಯ ಲೀಲೆ ಕಡಸು ಹಸುಗಳಿಂದ ಆಗುತ್ತದೆ. ಲೀಲಾಮಯ ಶರೀರದಲ್ಲಿ ಅವರು ದೊಡ್ಡವರಾಗುತ್ತಾರೆ. ಆಗ ತನ್ನ ಉದ್ದೇಶಕ್ಕಾಗಿ, ಯಾವ ಉದ್ದೇಶಕ್ಕಾಗಿ ಬಂದಿದ್ದರೂ ಅದರ ಪ್ರಕಾರ ಜ್ಞಾನ ಪ್ರಚಾರ ಮಾಡುತ್ತಾರೆ. ಪುಣ್ಯಾತ್ಮರೇ, 600 ವರ್ಷಗಳ ಮೊದಲು ಪರಮೇಶ್ವರ ಕಬೀರ ದೇವರು ಹೇಳಿದರು कि वेद मेरा भेद है, मैं वेदन में नहीं, और जौन वेद से मैं मिलूं वो वेद जानते नहीं. ಪರಮೇಶ್ವರ ಕಬೀರ ದೇವರು ಹೇಳಿದ್ದರು ಏನೆಂದರೆ, 4 ವೇದಗಳು ನನ್ನ ಗುಣಗಾನ ಮಾಡುತ್ತಿವೆ, ನನ್ನ ಬಗ್ಗೆಯೇ ಮಾಹಿತಿ ನೀಡುತ್ತಿವೆ. ಆದರೆ ಈ 4 ವೇದಗಳಲ್ಲಿ ಋಗ್ವೇದ, ಯಜುರ್ವೇದ, ಸಾಮವೇದ ಮತ್ತು ಅಥರ್ವವೇದ, ಈ 4 ವೇದಗಳಲ್ಲಿ ನನ್ನನ್ನು ಪಡೆಯುವ ವಿಧಿಯೂ ಇಲ್ಲ, ನನ್ನ ಪೂಜೆಯ ವಿಧಿಯೂ ಇಲ್ಲ. ಉಳಿದುದೆಲ್ಲ ಮಹಿಮೆಯೂ ನನ್ನದೇ ಆಗಿದೆ. ಈಗ ಪುಣ್ಯಾತ್ಮರೇ, 600 ವರ್ಷ 550 ವರ್ಷಗಳ ಮೊದಲೇ ಪರಮೇಶ್ವರ ಒಂದು ನೇಕಾರ ಜಾತಿಯಲ್ಲಿ ಪ್ರಕಟವಾಗಿ ಮತ್ತು ಒಬ್ಬ ಪಕ್ಕಾ ಪುವರ್ ಮ್ಯಾನ್, ಒಬ್ಬ ಖಚಿತವಾಗಿ ನಿರ್ಧನ ವ್ಯಕ್ತಿ ತರಹ ಇರುತ್ತಿದ್ದರು. ಹುಲ್ಲು ಕಡ್ಡಿಯ ಗುಡಿಸಲಿನಲ್ಲಿ ಬಟ್ಟೆಯನ್ನು ನೇಯುತ್ತಿದ್ದರು ಮತ್ತು ಅದರಿಂದ ಬರುವ ಇನ್ಕಮ್ನಿಂದ ತನ್ನ ಪರಿವಾರದ ಪೋಷಣೆ ಮಾಡುತ್ತಿದ್ದರು. ಪರಮಾತ್ಮನ ಪರಿವಾರ ಯಾರಾಗಿದ್ದರು? ಎಷ್ಟು ಸದಸ್ಯರು ಇದ್ದರು? ಒಬ್ಬರು ಅವರ ಬಾಯಿ ಮಾತಿನ ತಂದೆ ತಾಯಿ. ತಂದೆ ಮತ್ತು ತಾಯಿ ನೀರು ಮತ್ತು ನೀಮ. ಅವರು ಪರಮೇಶ್ವರನನ್ನು ಲೆಹರ್ತಾರ ಸರೋವರದಿಂದ ಕಮಲದ ಹೂವಿನ ಮೇಲಿನಿಂದ ಎತ್ತೊಯ್ದಿದ್ದರು. ಮತ್ತು ಒಬ್ಬ ಹುಡುಗ ಮತ್ತು ಹುಡುಗಿ. ಇವರು ಪರಮಾತ್ಮನ ಸ್ವಂತ ಸಂತಾನ ಆಗಿರಲಿಲ್ಲ. ಒಬ್ಬ ಹುಡುಗ ಮೃತ್ಯುವನ್ನು ಪ್ರಾಪ್ತಿಸಿದ್ದ. ಅವನ ಕುಲದವರು, ಅವನ ವಂಶದವರು ಆತನನ್ನು ಜಲಪ್ರವಾಹ ಮಾಡಿದರು. ಕೆಲವು ಕುಲಗಳು ಹೀಗೆಯೇ ಇರುತ್ತವೆ. ಅವರು ಹೂಳುವುದಿಲ್ಲ, ಸುಡುವುದಿಲ್ಲ ಮತ್ತು ಅವರು ಜಲಪ್ರವಾಹ ಮಾಡುತ್ತಾರೆ ಅಂತಿಮ ಸಂಸ್ಕಾರದ ರೂಪದಲ್ಲಿ. ಇಂತಹ ಅಂತಿಮ ಸಂಸ್ಕಾರ ಮಾಡಲ್ಪಟ್ಟ ಹುಡುಗ ಒಂದು ತೆಪ್ಪದಂತೆ ಫ್ಲೋಟಿಂಗ್. ಜಲಪ್ರವಾಹ ಹೇಗೆ ಮಾಡುತ್ತಾರೆ? ಒಂದು ತೇಲುವಂತಹ ವಸ್ತು ಮಾಡುತ್ತಾರೆ. ಹೀಗೆ ಒಂದು ಹುಲ್ಲುಕಡ್ಡಿಯ ಒಂದು ತೆಪ್ಪದಂತೆ ತೇಲುವಂಥದ್ದು ಮಾಡುತ್ತಾರೆ ಮತ್ತು ಅದರ ಮೇಲೆ ಗೌರವಪೂರ್ವಕ ಆ ಮಗುವನ್ನು, ಮೃತನನ್ನು ಮಲಗಿಸುತ್ತಾರೆ, ಶವವನ್ನು, ಮತ್ತು ನಂತರ ಅದನ್ನು ತೇಲಿಸಿಬಿಡುತ್ತಾರೆ. ನದಿಯಲ್ಲಿ ಹೊರಟು ಹೋಗುವಂತೆ ಮಾಡುತ್ತಾರೆ. ಸರಿಯಾಗಿ ಅದು ತೇಲುತ್ತಾ ಹೋಗುತ್ತದೆ. ಹೀಗೆ ಈ ಬಾಲಕ 13 ವರ್ಷ ವಯಸ್ಸಿನವನು. ಅವನ ಶವ ತೇಲುತ್ತಾ ಬರುತ್ತಿತ್ತು. ಅಂತಿಮ ಸಂಸ್ಕಾರ ಮಾಡಲಾಗಿತ್ತು. ಸಿಕಂದರ್ ಲೋಧಿ, ದಿಲ್ಲಿಯ ಬಾದಶಾಹ, ಆತನಿಗೆ ಉರಿಯುವ ರೋಗವಿತ್ತು. ಅಸಾಧ್ಯ ಗುಣವಾಗದ ರೋಗವಾಗಿತ್ತು. ಎಲ್ಲೂ ಆರಾಮವಾಗಿರಲಿಲ್ಲ. ಕಬೀರ ಪರಮೇಶ್ವರರ ಆಶೀರ್ವಾದ ಮಾತ್ರದಿಂದಲೇ ಆತ ಸ್ವಸ್ಥನಾಗಿದ್ದ. ಮತ್ತು ಸಿಕಂದರ್ ಲೋಧಿ, ದಿಲ್ಲಿಯ ಬಾದಶಾಹ, ಮುಸಲ್ಮಾನ ಬಾದಶಾಹನು ಸ್ವಾಮಿ ರಾಮಾನಂದರನ್ನು, ಯಾರನ್ನು ಕಬೀರರು ಒಂದು ಲೀಲೆಯಿಂದಾಗಿ ಅವರನ್ನು ಗುರುವಾಗಿ ಧಾರಣೆ ಮಾಡಿದ್ದರೋ, ಆ ಸ್ವಾಮಿ ರಾಮಾನಂದರ ಕತ್ತನ್ನು ಕೊಯ್ದು ಕೊಲೆ ಮಾಡಿದ್ದ.
ಆ ಸಿಕಂದರ್ ಲೋಧಿ. ಸಿಕಂದರ್ ಲೋಧಿ ಬಾದ್ಶಾಹನ ಎದುರಲ್ಲೇ ಪರಮೇಶ್ವರರು ಅವರನ್ನು ಜೀವಿತಗೊಳಿಸಿದರು, ಆ ರಾಮಾನಂದರನ್ನು. ಸಿಕಂದರ್ ಲೋಧಿಯ ಹೃದಯದಲ್ಲಿ ಕಬೀರ ಪರಮೇಶ್ವರರ ಬಗ್ಗೆ ಒಂದು ವಿಶೇಷ ಆಸಕ್ತಿ ಉಂಟಾಗಿತ್ತು ಮತ್ತು ಅವರು ಕಬೀರ ಸಾಹೇಬರ ಗುಣಗಾನ ಮಾಡತೊಡಗಿದರು. ಈ ವಿಷಯದಲ್ಲಿ ಈರ್ಷೆಯಾಯಿತು ಅವರ ಆತ್ಮೀಯ ಪೀರ್ ಅವರಿಗೆ, ಗುರುಗಳಿಗೆ. ಆತನ ಹೆಸರು ಶೇಖ್ ತಕಿ ಆಗಿತ್ತು. ಆ ಶೇಖ್ ತಕಿಯು ಲೋಧಿಯ ಕುರಿತು ಕೋಪವನ್ನು ವ್ಯಕ್ತಪಡಿಸಿದ ಮತ್ತು ಹೇಳಿದ ಏನೆಂದರೆ, ಈಗ ನೀನು ಮುಸಲ್ಮಾನನಾಗಿಲ್ಲ ಬಾದ್ಶಾಹ, ನೀನು ಹಿಂದುವಾದೆ. ನೀನೊಂದು ಹಿಂದುವನ್ನು ಗುರುವಾಗಿಸಿರುವೆ ಮತ್ತು ನಾನು ಎಲ್ಲ ಮುಸಲ್ಮಾನರಿಗೆ ಹೇಳುವೆನು ಏನೆಂದರೆ, ರಾಜ ನಾಸ್ತಿಕನಾಗಿದ್ದಾನೆ. ಈ ಮಾತಿನಿಂದ ಸಿಕಂದರ್ ಲೋಧಿ ಸಾಕಷ್ಟು ಭಯಭೀತನಾದನು. ಕಬೀರ ಪರಮೇಶ್ವರನ ಎದುರಲ್ಲಿ ತನ್ನ ಈ ಮನವಿಯನ್ನು ಇಟ್ಟನು. ಆಗ ಕಬೀರರು ಹೇಳಿದರೇನೆಂದರೆ, ನಿನ್ನ ಪೀರ್ ಹೇಗೆ ಪ್ರಸನ್ನನಾಗುವನು? ಸಿಕಂದರ್ ಲೋಧಿ ತನ್ನ ಗುರುವಿನೊಡನೆ ಕೇಳಿದ, ತಾವೇನು ಬಯಸುತ್ತಿರುವಿರಿ? ಶೇಖ್ ತಕಿ ಹೇಳಿದ ಏನೆಂದರೆ, ತಾವು ಹೇಳುತ್ತೀರಿ ಕಬೀರರು ರಾಮಾನಂದರನ್ನು ಜೀವಿತಗೊಳಿಸಿದರು. ನಾನು ಇದನ್ನು ಹೇಗೆ ಒಪ್ಪಲಿ? ನನ್ನೆದುರು ಇಂತಹ ಯಾವುದೇ ಘಟನೆ ಘಟಿಸಿಲ್ಲ ಮತ್ತು ತಾವಂತೂ ಇವನಿಗೆ ಮಹತ್ವ ನೀಡುತ್ತಿದ್ದೀರಿ. ನಾನು ಈ ಕಬೀರನನ್ನು ಆಗ ಒಪ್ಪುವೆ, ಈತ ಅಲ್ಲಾಹುವಿನ ಪೈಗಂಬರನು. ನನ್ನೆದುರು ಯಾವುದಾದರೂ ಮೃತನನ್ನು ಜೀವಿತಗೊಳಿಸಲಿ. ಒಂದು ನದಿಯ ದಡದಲ್ಲಿ ನಿಂತಿದ್ದರು. ಅಲ್ಲಿ ಆ 12-13 ವರ್ಷದ ವಯಸ್ಸಿನ ಮೃತ ಬಾಲಕನ ಶವ ತೇಲುತ್ತಾ ಬಂದಿತು. ಆಗ ಕಬೀರ ಪರಮೇಶ್ವರನು ಇದನ್ನು ಬಯಸಿದ್ದರು. ಅಂದರೆ, ಒಂದೊಮ್ಮೆ ಶೇಖ್ ತಕಿ ಒಪ್ಪಿದರೆ ನನ್ನ ಮಾತನ್ನು ಆಗ ಆತ ಎಲ್ಲ ಮುಸಲ್ಮಾನರಿಗೆ ತಿಳಿಯಪಡಿಸುವ. ಈ ನನ್ನ ಮಕ್ಕಳು ನನ್ನನ್ನು ಅರಿಯುವರು. ಹೀಗೆ ಪರಮಾತ್ಮನು ಆ ಹುಡುಗನನ್ನು ಜೀವಿತ ಕೂಡ ಮಾಡಿದರು. ಆದರೆ ಶೇಖ್ ತಕಿಗೆ ವಿರುದ್ಧ ವಿಚಾರಗಳೇ ಉಳಿದವು. ಆ ಹುಡುಗ ಯಾರನ್ನು ಜೀವಿತಗೊಳಿಸಿದರು? ಎಲ್ಲರೂ ಹೇಳಿದರು ದರ್ಶಕರು, ಅಂದರೆ ಅದ್ಭುತ ಮಾಡಿದರು ಕಬೀರರು, ಅದ್ಭುತ ಮಾಡಿದರು. ಹುಡುಗನ ಹೆಸರು ಕಮಾಲ್ ಎಂದು ಇಟ್ಟರು ಮತ್ತು ತನ್ನ ಪುತ್ರನ ರೂಪದಲ್ಲಿ ಪರಮೇಶ್ವರರು ತನ್ನ ಜೊತೆಯಲ್ಲಿ ಇಟ್ಟುಕೊಂಡರು. ಹೀಗೆ ಮತ್ತೆ ಶೇಖ್ ತಕಿ ಎರಡನೇ ಪಂದ್ಯ ಹಾಕಿದ. ಅಂದರೆ ಶೇಖ್ ತಕಿಯು ತನ್ನ ಪುತ್ರಿ 12-13 ವರ್ಷದ ವಯಸ್ಸಿನವಳು ಮೃತ್ಯುವಿನ ವಶವಾಗಿದ್ದಳು. ಅವಳನ್ನು ಹೂತಿಡಲಾಗಿತ್ತು. ಶೇಖ್ ತಕಿಯು ಸಿಕಂದರ್ ಲೋಧಿಯೊಡನೆ ಹೇಳಿದ ಏನೆಂದರೆ, ನಾನು ಕಬೀರ್ನನ್ನು ಆಗ ಪೈಗಂಬರನೆಂದು ಒಪ್ಪುವೆ. ಅಂದರೆ ನನ್ನ ಮಗಳನ್ನು ಜೀವಿತಗೊಳಿಸಿ ತೋರಿಸಲಿ. ಆ ಹುಡುಗನಂತೂ ಮೂರ್ಛೆ ಹೋಗಿದ್ದ, ಹಾಗಾಗಿ ಜೀವಿತಗೊಳಿಸಿರಬಹುದು. ಮೂರ್ಛೆ ಹೋಗಿರಬಹುದು, ಆತ ಜೀವಿತ ತಂತಾನೇ ಆಗಿರಬಹುದು. ಆತನ ಆಯುಷ್ಯ ಇನ್ನೂ ಬಾಕಿ ಇತ್ತು. ಈಗ ಇಲ್ಲಿ ಪರಮೇಶ್ವರ ಕಬೀರರ ಎದುರಲ್ಲಿ ಈ ವಿಷಯ ಬಂತು. ಕಬೀರ ಪರಮೇಶ್ವರರು ಹೇಳಿದರೆನೆಂದರೆ, ಘೋಷಣೆ ಮಾಡಿಸಿ ರಾಜನೇ, 3ನೇ ದಿನ ಆ ಹುಡುಗಿಯನ್ನು ಜೀವಿತಗೊಳಿಸಲಾಗುವುದು. ಶೇಖ್ ತಕಿಯು ಎಲ್ಲೆಡೆ ಅಕ್ಕಪಕ್ಕ ಘೋಷಣೆ ಮಾಡಿಸಿದ. ಹಲವು ಸಾವಿರ ಸಂಖ್ಯೆಗಳಲ್ಲಿ ದರ್ಶಕರು ಉಪಸ್ಥಿತರಾದರು. ಸಮಾಧಿಯನ್ನು ಒಡೆಸಲಾಯಿತು ಮತ್ತು ಹುಡುಗಿಯ ಶವ 12-13 ದಿನಗಳಾಗಿದ್ದವು. ಮೃತ್ಯುವನ್ನು ಪ್ರಾಪ್ತಿಸಿ 12-13 ವರ್ಷಗಳ ವಯಸ್ಸಾಗಿತ್ತು ಮತ್ತು 12-13 15-20 ದಿನಗಳಾಗಿದ್ದವು ಸಮಾಧಿಯಲ್ಲಿ ಮುಚ್ಚಿಟ್ಟು. ಆಗ ಪರಮೇಶ್ವರರು ಆ ಮೃತ ಹುಡುಗಿಯನ್ನು ಜೀವಿತಗೊಳಿಸಿದರು. ಈಗ ಹುಡುಗಿಗೆ ಹೇಳಿದರು, ಮಗಳೇ, ನೀನು ಹೋಗು ನಿನ್ನ ತಂದೆ ಶೇಖ್ ತಕಿಯೊಡನೆ. ಹುಡುಗಿ ಹೇಳಿದಳು, ಇಲ್ಲ, ನನಗೆ ನನ್ನ ತಂದೆ ಸಿಕ್ಕಿಬಿಟ್ಟರು. 1.5 ಗಂಟೆ ತನಕ ಆ ಹುಡುಗಿಯು ಯಾರನ್ನು ಜೀವಿತಗೊಳಿಸಿದ್ದರು ಪರಮಾತ್ಮನು? 1.5 ಗಂಟೆ ತನಕ ಎತ್ತರದ ಧ್ವನಿಯಲ್ಲಿ ಹೇಳಿದಳು, ಇವರು ಅಲ್ಲಾಹು ಅಕ್ಬರ್ ಆಗಿದ್ದಾರೆ. ಇವರು ಪೂರ್ಣ ಬ್ರಹ್ಮರು, ಇಡೀ ಸೃಷ್ಟಿಯ ರಚನಾಕಾರರು. ಹಿಂದೂ ಮತ್ತು ಮುಸಲ್ಮಾನರು ಬೇರೆ ಬೇರೆ ಅಲ್ಲ. ನಾವು ಒಬ್ಬನೇ ತಂದೆಯ ಸಂತಾನರಾಗಿದ್ದೇವೆ. ಮತ್ತು ಈ ನನ್ನ ತಂದೆ ಏನಿದ್ದಾರೆ, ಇವರು ಮಾನ, ಈರ್ಷೆಯ ವಶಾತ್ ಮಾನ, ಹೊಗಳಿಕೆಯ ಕಾರಣ ಪರಮಾತ್ಮನನ್ನು ಅರಿಯುತ್ತಿಲ್ಲ. ಇಂತಹ ನಕಲಿ ತಂದೆಯೊಡನೆ ನಾನು ಎಂದಿಗೂ ಇರಲಾರೆನು. ಈ ತಂದೆಯೊಡನೆ ನನ್ನ ಸಂಸ್ಕಾರವು ಮುಕ್ತಾಯಗೊಂಡಿತ್ತು. ಈಗ ನನಗೆ ಒರಿಜಿನಲ್ ತಂದೆ ಸಿಕ್ಕಿದ್ದಾರೆ. ಪರಮಾತ್ಮನ ಈ ಲೀಲೆಯನ್ನು ನೋಡಿ, ಇಂತಹ ಅಸಂಭವವನ್ನು ಸಂಭವವಾಗಿಸಿರುವುದನ್ನು ನೋಡಿ ಸಾವಿರಾರು ಸಂಖ್ಯೆಯಲ್ಲಿ
ದರ್ಶಕರು ಕಬೀರ ಪರಮೇಶ್ವರರ ಚರಣ ಸ್ವೀಕರಿಸಿದರು, ಮತ್ತವರ ಆಶ್ರಯಕ್ಕೆ ಹೋದರು, ಉಪದೇಶ ಪಡೆದರು. ಪುಣ್ಯಾತ್ಮರೇ, ಪರಮೇಶ್ವರರು ಮಾಡುವಂಥ ಲೀಲೆಗಳು ಏನಿವೆಯೋ ಅವನ್ನಂತೂ ಅವರು ಮಾಡಿಯೇ ಮಾಡುತ್ತಾರೆ. ಅವರಂತೂ ಪ್ರತಿಯೊಂದು ಯುಗದಲ್ಲಿ ಇಂತಹ ಲೀಲೆ ಮಾಡುತ್ತಾರೆ. ಇದಕ್ಕಾಗಿ ವೇದಗಳಲ್ಲಿ ವರ್ಣನೆ ಇದೆ. ಏನೆಂದರೆ, ಆ ಪರಮಾತ್ಮ ಏನೇನು, ಎಷ್ಟು ಸಾಮರ್ಥ್ಯ ಇಟ್ಟುಕೊಳ್ಳುತ್ತಾರೆ, ಆತನು ಎಷ್ಟು ಶಕ್ತಿಶಾಲಿಯಾಗಿರುವನು, ಅಸಂಭವವನ್ನು ಸಂಭವವಾಗಿ ಪರಮಾತ್ಮನೇ ಮಾಡಬಲ್ಲನು. ಪರಮೇಶ್ವರ ಕಬೀರ ದೇವರು ಆ ಪರಮೇಶ್ವರರಾಗಿದ್ದಾರೆ. ಅವರು ಸಮರ್ಥ ಶಕ್ತಿಯಾಗಿದ್ದು ಆತನ ಶಬ್ದಕೋಶದಲ್ಲಿ ಇಂಪಾಸಿಬಲ್ ವರ್ಡ್ ಇಲ್ಲವೇ ಇಲ್ಲ, ಅಸಂಭವ ಶಬ್ದವೇ ಇಲ್ಲ. ಈಗ ಹೀಗೆ ಆ ಪರಮಾತ್ಮನ ಬಗ್ಗೆ ಈ ಮಾಹಿತಿಯನ್ನು ದಾಸನು ಈ ವೇದಗಳ ಜ್ಞಾನ ಪ್ರಾಪ್ತಿಯ ಮೊದಲು ಕೂಡ ಹೇಳುತ್ತಿದ್ದನು. ಏಕೆಂದರೆ ಇದಂತೂ 600 ವರ್ಷಗಳ ಮೊದಲು ಬರೆದಂತಹ ಇತಿಹಾಸವಾಗಿದೆ, ಇಂದಿಗೂ ನಮ್ಮ ಬಳಿ ವಿದ್ಯಮಾನವಾಗಿದೆ. ಹಾಗಾದರೆ ಸಾಮಾನ್ಯ ವ್ಯಕ್ತಿ ಈ ಮಾತುಗಳ ಬಗ್ಗೆ ಹೇಳುತ್ತಾರೆ, ಇದು ಸುಳ್ಳೆಂದು. ಹೀಗಾಗಲು ಸಾಧ್ಯವೇ ಇಲ್ಲ. ಕಬೀರನಂತೂ ಒಬ್ಬ ನೇಕಾರನಾಗಿದ್ದ, ದಾಣಕನಾಗಿದ್ದ, ಒಬ್ಬ ಕವಿಯಾಗಿದ್ದ. ಪರಮಾತ್ಮನಿಗೆ ಒಂದು ಕವಿಯ ಉಪಮೆಯನ್ನು ನೀಡಿ ಮತ್ತು ಅವರ ಹಿಸ್ಟ್ರಿಯನ್ನು ಬಂದ್ ಮಾಡಿ ಕಸದಲ್ಲಿ ಹಾಕಲಾಗಿತ್ತು. ಈಗ ವೇದಗಳು ಹೇಳುತ್ತವೆ ಆತನು ಕವಿಯೂ ಆಗಿರುತ್ತಾನೆ. ಪ್ರಸಿದ್ಧ ಕವಿಗಳಲ್ಲಿ ಕೂಡ ಒಬ್ಬ ಆ ಪರಮಾತ್ಮನು ಆಗಿದ್ದಾನೆ ಮತ್ತು ತನ್ನ ಮಹಿಮೆಯನ್ನು ಲೋಕೋಕ್ತಿಗಳ ಮಾಧ್ಯಮದಿಂದ ವರ್ಣನೆ ಮಾಡುವ ಕಾರಣ, ಕವಿತೆಗಳ ಮೂಲಕ ವರ್ಣನೆ ಮಾಡುವ ಕಾರಣ ಅವರೊಂದು ಪ್ರಸಿದ್ಧ ಕವಿ ಎನಿಸಲ್ಪಡುತ್ತಾರೆ. ಆದರೆ ಅವರು ಕಬೀರ್ದೇವರಾಗಿರುತ್ತಾರೆ, ಅವರು ಕಬೀರ ಪರಮಾತ್ಮರಾಗಿರುತ್ತಾರೆ, ಕಬೀರ ಪರಮಾತ್ಮ ಅಮರಪುರುಷರೂ ಆಗಿರುತ್ತಾರೆ. ಪರಮಾತ್ಮ ಕಬೀರ ಪರಮೇಶ್ವರರು ತನ್ನ ಭಕ್ತನ, ತನ್ನ ಉಪಾಸಕನ ಆಯಸ್ಸನ್ನು ಹೆಚ್ಚಿಸುತ್ತಾರೆ. ಈಗ ಪುಣ್ಯಾತ್ಮರೇ, ಈ ಸಾಧಕರು ಟಟೀರಿ ಆಗಿದ್ದರು. ಟಟೀರಿ ಒಂದು ಪಕ್ಷಿಯಾಗಿತ್ತು ಮತ್ತು ಮಹಾಭಾರತದ ಯುದ್ಧ ಆಗಲು ಯಾವಾಗ ಸಿದ್ಧತೆಯಾಯಿತು, ಸೈನ್ಯ ಸನ್ನದ್ಧವಾಯಿತು, ಟಟೀರಿ ಪಕ್ಷಿಯು ಅಲ್ಲಿ ಮೊಟ್ಟೆಗಳನ್ನು ಇಟ್ಟಿತು ಮತ್ತು ಆ ಕಡೆ 4 ಕಡೆಗಳಿಂದ ಕುದುರೆಗಳು, ಆನೆಗಳು, ಅಗ್ನಿ ಬಾಣಗಳು ಹೊರಡಲು ಸಿದ್ಧತೆಯಾಯಿತು. ಆಗ ಆ ಟಟೀರಿ ಪಕ್ಷಿಯು ಪ್ರಾರ್ಥನೆ ಮಾಡಿತ್ತು, ನನ್ನ ಮಕ್ಕಳ ರಕ್ಷಣೆಯನ್ನು ಮಾಡಿ ಪ್ರಭು. ಅದು ಹಿಂದಿನ ಜನ್ಮಾಂತರಗಳಲ್ಲಿ ಯಾವುದೋ ಜನ್ಮದಲ್ಲಿ ಪರಮೇಶ್ವರನ ಭಕ್ತಿಯಾಗಿತ್ತು. ಈಗ ಅದು ತನ್ನ ದೌರ್ಭಾಗ್ಯವಶಾತ್, ಆ ಸಂಸ್ಕಾರವಶಾತ್ ಒಂದು ಪಕ್ಷಿಯ ಜೀವನವನ್ನು ಅನುಭವಿಸುತ್ತಿತ್ತು. ಹಾಗೆ ಆ ಟಟೀರಿಯ ಹಿಂದಿನ ಪುಣ್ಯ, ಹಿಂದಿನ ಜನ್ಮಾಂತರದ ಯಾವುದೋ ಶುಭ ಸಂಸ್ಕಾರದ ಆಧಾರದ ಮೇಲೆ ಪರಮಾತ್ಮನು ಅದರ ಮೊಟ್ಟೆಗಳ ರಕ್ಷಣೆ ಮಾಡಿದರು. ಅಲ್ಲಿ ಅಗ್ನಿಬಾಣಗಳು ಹೊರಟವು, ಕೋಟ್ಯಾಂತರ ಜನರು ಸತ್ತರು, ಯುದ್ಧದಲ್ಲಿ ಮರಣ ಹೊಂದಿದ್ದರು. ಮೊಟ್ಟೆಗಳಿಗೆ ಬಿಸಿ ತಗಲಲು ಬಿಡಲಿಲ್ಲ. ಅವುಗಳ ಮೇಲೆ ಒಂದು ದೊಡ್ಡ ಆನೆಯ ಘಂಟೆ, ಅದೊಂದು ಘಂಟೆ ಇರ್ತಿತ್ತು ಕೊರಳಲ್ಲಿ, ಬಹಳ ಭಾರದ್ದು. ಅದನ್ನು ಹಾಕಲಾಯಿತು, ಮೇಲಿಂದ ತುಂಡಾಗಿ ಬಿದ್ದು ಬಿಟ್ಟಿತು. ಆ ಮರಿಗಳನ್ನು ಕಾಪಾಡಿದರು. ಹೀಗೆ ಈ ಹಂಸಾತ್ಮರೇನಿದ್ದರು ಹಿಂದಿನ ಜನ್ಮದವರಾಗಿದ್ದರು ಕಮಾಲ್. ಆ ಹುಡುಗನ ಹೆಸರನ್ನು ಕಮಾಲ್ ಎಂದು ಇಡಲಾಯಿತು. ಎಲ್ಲರೂ ಹೇಳಿದ್ರು ಕಮಾಲ್ ಮಾಡಿದರು, ಅದ್ಭುತ ಮಾಡಿದರು. ಪರಮೇಶ್ವರನು ಆ ಹುಡುಗನ ಹೆಸರು ಕಮಾಲ್ ಎಂದಿಟ್ಟರು. ಹುಡುಗಿಯನ್ನು ಜೀವಿತಗೊಳಿಸಿದರು. ಎಲ್ಲರೂ ಹೇಳಿದ್ರು ಕಮಾಲ್ ಮಾಡಿದರು, ಅದ್ಭುತ ಮಾಡಿದರು. ಆ ಹುಡುಗಿಯ ಹೆಸರು ಕಮಾಲ್ ಎಂದಿಟ್ಟರು ಮತ್ತು 2 ಮಕ್ಕಳನ್ನು ಪುತ್ರ ಮತ್ತು ಪುತ್ರಿಯ ರೂಪದಲ್ಲಿ ಪರಮೇಶ್ವರ ಕಬೀರರು ತನ್ನೊಡನೆಯೇ ಇಟ್ಟುಕೊಂಡರು. ಇದಾಗಿತ್ತು ಪರಿವಾರ ಪರಮೇಶ್ವರನದು. ಅವರಿಗ್ಯಾವ ಪತ್ನಿಯೂ ಇರಲಿಲ್ಲ. ಪುಣ್ಯಾತ್ಮರೇ, ಪರಮಾತ್ಮನ ಲೀಲೆ ತೋರಿಸ್ತೇವೆ. ಏನೆಂದರೆ ಆ ಪರಮಾತ್ಮ ಆಯಸ್ಸನ್ನು ಕೂಡ ಹೆಚ್ಚಿಸುತ್ತಾರೆ. ಇದನ್ನು ನೋಡಿ ಋಗ್ವೇದ ಮಂಡಲ ಸಂಖ್ಯೆ 10. ಪ್ರಕಾಶಕರು ಸಾರ್ವದೇಶಿಕ್ ಆರ್ಯ ಪ್ರತಿನಿಧಿ ಸಭಾ, ಮಹರ್ಷಿ ದಯಾನಂದ ಭವನ, ರಾಮಲೀಲಾ ಮೈದಾನ, ಹೊಸದಿಲ್ಲಿಯಿಂದ ಪ್ರಕಾಶಿತವಾಗಿದೆ. ಮುದ್ರಕರು ಪ್ರಿನ್ಸ್ ಆಫ್ಸೆಟ್ ಪ್ರಿಂಟರ್ಸ್, 1510 ಪಟೌದಿ ಹೌಸ್, ದರಿಯಾಗಂಜ್, ಹೊಸದಿಲ್ಲಿ. ನೋಡಿ, ಋಗ್ವೇದ ಮಂಡಲ ಸಂಖ್ಯೆ 10, ಸೂಕ್ತಿ 161, 161 ಮತ್ತು ಮಂತ್ರ ಸಂಖ್ಯೆ 2. ಒಂದೊಮ್ಮೆ ರೋಗಿಯು ನಷ್ಟ ಜೀವನ ಶಕ್ತಿಯುಳ್ಳವನಾಗಿದ್ದರೆ
ಆಗಿದ್ದರೆ, ಒಂದೊಮ್ಮೆ ಅಥವಾ ಎಲ್ಲೇ ಮೀರಿ ಹೊರಟು ಹೋಗಿದ್ದರೆ, ಒಂದೊಮ್ಮೆ ಮೃತ್ಯುವಿನ ಸಮೀಪ ತಲುಪಿದ್ದರೆ, ತಲುಪಿಯೇ ಇದ್ದರೆ, ಆಗಲೂ ಆ ರೋಗಿಯನ್ನು ನಾನು, ಇವರು ಇಲ್ಲಿ ಈ ಎಡವಟ್ಟು ಮಾಡಿದರು, ನಾನು ವೈದ್ಯ. ಏಕೆಂದರೆ ಇವರು ಒಪ್ಪುವುದಿಲ್ಲ, ಏಕೆಂದರೆ ಇವರು ಭಗವಂತನನ್ನು ಅಶಕ್ತನೆಂದು ಸಿದ್ಧ ಮಾಡಿಟ್ಟಿದ್ದಾರೆ ಈ ದಯಾನಂದ. ಮತ್ತು ದಯಾನಂದರ ಆಲೋಚನೆ ಅನುಸಾರ ಇದರ ಅನುವಾದಕನು ಇದನ್ನು ಇಲ್ಲಿ ವೈದ್ಯ ಎಂದು ಬರೆಯಲಾಯಿತು. ಇದು ಯಾವುದೇ ಔಷಧಿಗಳ ಪುಸ್ತಕವೇನಲ್ಲ, ಇದೇನು ಯಾವುದೇ ಔಷಧಿಗಳ ಪುಸ್ತಕವಲ್ಲ. ಇದಂತೂ ಪರಮಾತ್ಮನ ಮಹಿಮೆಯ ಗುಣಗಾನವಾಗಿದೆ. ಕಷ್ಟಕರ ರೋಗದ ಮುಷ್ಟಿಯಿಂದ ಬಿಡಿಸಿ ತರುತ್ತೇನೆ. ಸೌಶರದ್ ಅಂದರೆ 100 ವರ್ಷ ತನಕ, ಶರದ್ ಋತುವು ಅಂದರೆ 100 ವರ್ಷ ತನಕ ಬದುಕಲು ಆತನನ್ನು ಬಲಯುಕ್ತಗೊಳಿಸುತ್ತೇನೆ. ಮತ್ತಿಲ್ಲೀತ ಮರೆತು ಹೋದ ಎಲ್ಲೋ. ಋಗ್ವೇದ ಮಂಡಲ ಸಂಖ್ಯೆ 9, ಸೂಕ್ತಿ ಸಂಖ್ಯೆ 80 ಮತ್ತು ಮಂತ್ರ ಸಂಖ್ಯೆ 2. ಹೇ ಪರಮಾತ್ಮ, ತಾವು ಉಪಾಸಕರ ಆಯಸ್ಸನ್ನು ಹೆಚ್ಚಿಸುವವರು ಆಗಿದ್ದೀರಿ. ಇಲ್ಲಿ ಮರೆತು ಬಿಟ್ಟ ಅವನು ವೈದ್ಯ ಎಂದು ಬರೆಯಬೇಕಿತ್ತು, ತಪ್ಪಾಯಿತು ಅವನಿಂದ. ಅನುವಾದಕ ಅವರೇ ಆಗಿದ್ದಾರೆ. ಈಗ ನೋಡಿ, ಈಗ ಇನ್ನೂ ತೋರಿಸ್ತೇವೆ ತಮಗೆ, ಏಕೆಂದರೆ 2-3 ಅನುವಾದಗಳನ್ನು ನಾವು ನೋಡುವ, ಆಗ ನಿಮಗೆ ವಿಶ್ವಾಸವಾಗುವುದು. ಏಕೆಂದರೆ ಇವರು ಆ ಆರ್ಯ ಸಮಾಜವೇನಿದೆ ಅದರ ಪ್ರವರ್ತಕರು ಮಹರ್ಷಿ ದಯಾನಂದರಾಗಿದ್ದರು. ಅವರ ಸಿದ್ಧಾಂತವಾಗಿತ್ತೇನೆಂದರೆ ಪರಮಾತ್ಮ ಏನೂ ಮಾಡಲಾರರು, ಅವರು ಅಶಕ್ತರಾಗಿದ್ದಾರೆ. ಯಾಕೆ ಏನು ಮಾಡಲಾರರು ಅಂದರೆ, ಅಂತೆಯೇ ನರಸಿಂಹ ಭಕ್ತನ, ಇದನ್ನು ನಂತರ ಚಾಪ್ಟರ್ ಕೇಳಿಸುವೆನು, ಮೊದಲು ಈ ಪ್ರಸಂಗ ನಂತರದಲ್ಲಿ ಕೇಳಿಸುವೆನು. ಮೊದಲು ಇದನ್ನು ನೋಡುವ. ಋಗ್ವೇದ್ ಭಾಷ್ಯಂ, ಇದೇನು ಬರೆಯಲಾಗಿದೆ ಇದರಲ್ಲಿ? ಋಗ್ವೇದದ ಮಹರ್ಷಿ ದಯಾನಂದ ಸರಸ್ವತಿ ಅಂತೂ ಕೇವಲ 1ರಿಂದ ಹಿಡಿದು ಈ 6 ಮಂಡಲದ ಅನುವಾದ ಮಾಡಿದ್ದಾರೆ. ಮತ್ತು ತದನಂತರ ಶ್ರೀಪಾದ ದಾಮೋದರ್ ಸಾತವಲೇಕರರು ಮಂಡಲ 7ರಿಂದ 10 ತನಕ ಮಾಡಿರುವರು. ಇದೆಲ್ಲಿಂದ ಮುದ್ರಿತ? ಋಗ್ವೇದ ಭಾಷ್ಯಂ ಮಹರ್ಷಿ ದಯಾನಂದ ಸರಸ್ವತಿ. ಏಕೆಂದರೆ ಇವರ ನಾಮದ ಹೊರತು ಇದು ಮಾರಾಟವಾಗ್ತಿರಲಿಲ್ಲ, ಈತನ ಹೆಸರು ಬರೆಯದ ಹೊರತು ಇದು ಮಾರಾಟವಾಗ್ತಿರಲಿಲ್ಲ ವೇದ. ಸಂಪಾದಕರು ದಯಾನಂದ್ ಅರ್ಪಣ್, ಪ್ರಕಾಶಕರು ವಿಶ್ವಮಾನವ ಉತ್ಥಾನ ಪರಿಷತ್ತು, ನೋಂದಾಯಿತ 46/5 ಸಾಮುದಾಯಿಕ ಕೇಂದ್ರ, ಪೂರ್ವಿ ಕೈಲಾಶ್, ಹೊಸದಿಲ್ಲಿ. ಇಷ್ಟು. ಇದು ಮುದ್ರಿತ ಎಲ್ಲಿಂದ? ವಿಶ್ವಮಾನವ ಉತ್ಥಾನ ಪರಿಷತ್, ನೋಂದಾಯಿತ. ಮತ್ತಿದು ಎಲ್ಲಿಂದ ಮುದ್ರಿತಗೊಂಡಿದೆ? ಮುದ್ರಕರು ಕಂಪ್ಯೂಡಾಟಾ ಸರ್ವೀಸಸ್, ಹೊಸದಿಲ್ಲಿ. ಇಷ್ಟಿಷ್ಟು. ಈಗ ನಾವು ಇದರಲ್ಲಿ ಬರೋಣ. ಋಗ್ವೇದ ಮಂಡಲ ಸಂಖ್ಯೆ 10 ಸೂಕ್ತಿ ಸಂಖ್ಯೆ 161ರಲ್ಲಿ ಇದು ನೋಡಿರಂತೆ. ಇದಾಗಿದೆ ದಶಮ ಮಂಡಲ ಮತ್ತು ಇದಾಗಿದೆ 161. ಏಕಷಷ್ಠಯುತ್ತರ್ ಶತದಂ 161. ಇದು 2ನೇ ಮಂತ್ರವಾಗಿದೆ. ಇಲ್ಲಿ ಕೆಳಗೆ ಇದು 2ನೇದು. ಒಂದೊಮ್ಮೆ, ಇದು ಹೌದು, ಇದಂತೂ ಸಂಸ್ಕೃತ. ಒಂದೊಮ್ಮೆ ರೋಗಿಯ ಆಯಸ್ಸು ಕ್ಷೀಣವಾದರೆ, ಒಂದೊಮ್ಮೆ ಆತ ಈ ಲೋಕದಿಂದ ಹೊರಟು ಹೋದ, ಅಂದರೆ ಸತ್ತು ಹೋದ, ಮತ್ತು ಒಂದು ವೇಳೆ ಆತ ಮೃತ್ಯು ಬಳಿ ಹೋದವನಾದರೆ, ಬೇಕಾದರೆ ಸತ್ತು ಹೋದರೆ ಅಥವಾ ಸಾಯುವನಾದರೆ, ಆಗಲೂ ಕೂಡ ಆತನನ್ನು ನಾನು ಮೃತ್ಯು ದೇವತೆ ಅಂದರೆ ನಿತ್ರತಿಯ ಬಳಿಯಿಂದ ಮರಳಿ ತರಬಲ್ಲೆನು ಮತ್ತು ಆತನನ್ನು 100 ವರ್ಷ ಜೀವಿಸಲಿಕ್ಕಾಗಿ ಬಲಪ್ರದಾನಗೊಳಿಸುವೆನು. ಸ್ಪಷ್ಟವಾಯಿತು. ಇಲ್ಲಿ ಆ ವೈದ್ಯ ಎಲ್ಲಿ ಹೋದ ಆತ? ಇವರಿಗಂತೂ ಅಜ್ಞಾನ ತುಂಬುವ ಆತುರವಿತ್ತು. ಈಗ ನೋಡಿ, ಇದೊಂದು ದೊಡ್ಡ ವೇದವಾಗಿದೆ. ದೊಡ್ಡ ಬುಕ್ ಬೈಂಡ್ನಲ್ಲಿ ವೇದ ಅದೇ ಆಗಿದೆ. ಹೀಗೆ. ಮತ್ತು ಯಾರು ಇದರ ಅನುವಾದಕರು? ಪ್ರಕಾಶಕರು ಪಂಡಿತ್ ರಾಕೇಶ್ ರಾನಿ ಮತ್ತು ಪ್ರಧಾನ ಕಾರ್ಯಾಲಯ ವೇದ್ ಮಂದಿರ್ ಮಹಾತ್ಮ ವೇದ್ ಭಿಕ್ಷು ಸೇವಾಶ್ರಮ್, ಲೇಖರಾಮ್ ನಗರ್, ಇಬ್ರಾಹಿಂಪುರ್, ಮುಖಮೇಲ್ಪುರ್, ದಿಲ್ಲಿ. ದಯಾನಂದ ಸಂಸ್ಥಾನ್. ಈ ಮಹಾತ್ಮ ವೇದ್ ಭಿಕ್ಷು ಇದರ ಅನುವಾದ ಮಾಡಿದ್ದಾರೆ. ಇವರು ಕೂಡ ಆರ್ಯ ಸಮಾಜದವರಾಗಿದ್ದಾರೆ.
ಮಹಾತ್ಮ ವೇದ್ ಭಿಕ್ಷು, ಭಾರತೇಂದ್ರನಾಥ್, ಕರೋಲ್ ಭಾಗ್ ಹೊಸದಿಲ್ಲಿಯಿಂದ, ದಯಾನಂದ ಸಂಸ್ಥಾನದಿಂದ ಇದು. ಇವರು ಖಂಡಿತವಾಗಿ ಸರಿ ಮಾಡಿದ್ದಾರೆ. ಇವರಿಗೆ ನೆನಪಿಲ್ಲವೇನೋ ದಯಾನಂದರ ಮಾತು. ಪರಮಾತ್ಮನ ಕೃಪೆ ಇದು. ಋಗ್ವೇದ ಮಂಡಲ ಸಂಖ್ಯೆ 10 ಸೂಕ್ತಿ 161 ಮತ್ತು ಮಂತ್ರ ಸಂಖ್ಯೆ ಇದು 161 ಮತ್ತು ಮಂತ್ರ ಸಂಖ್ಯೆ 2. ಒಂದೊಮ್ಮೆ ಯಾವುದೇ ರೋಗಿಯ ಜೀವನ ಶಕ್ತಿ ಸಮಾಪ್ತವಾದರೆ, ಒಂದೊಮ್ಮೆ ಆತನು ಎಲ್ಲೇ ಕೂಡ ಮೀರಿದರೆ, ಇವರು ಯಾವುದೋ ಸ್ವಲ್ಪ ಬಹಳ ಗೊಂದಲಗೊಳಿಸುವ ಪ್ರಯತ್ನ ಮಾಡಿದ್ದಾರೆ. ಆ ಮಧ್ಯದವರು ಸ್ಪಷ್ಟಗೊಳಿಸಿದ್ದಾರೆ. ಒಂದೊಮ್ಮೆ ಆತ ಮೃತ್ಯು ಪರಲೋಕ ಹೊರಟು ಹೋದರೆ, ಎಲ್ಲೇ ದಾಟಿ ಪರಲೋಕ ಹೋದರೆ, ಒಂದೊಮ್ಮೆ ಆತನು ಮೃತ್ಯುವಿನ ಸನಿಹಕ್ಕೆ ಅಂದರೆ ಖಂಡಿತವಾಗಿ ಸಾಯುವನಾಗಿದ್ದರೆ ಅಥವಾ ಸತ್ತು ಬೇರೆ ಲೋಕದಲ್ಲಿ ಹೊರಟು ಹೋಗಿದ್ದರೆ, ಆಗಲೂ ಆತನನ್ನು ನಾನು ಭಾರೀ ಕಷ್ಟಕರ ರೋಗದ ಮುಷ್ಟಿಯಿಂದ ಮುಕ್ತಗೊಳಿಸುವೆ. ಹಾಗೂ ಆತನಿಗೆ ಸತ್ವರ್ಷ ಅಂದರೆ 100 ವರ್ಷಗಳ ಜೀವನ ಹಾಗೂ ಬಲ ಸಂಪನ್ನಗೊಳಿಸುವೆನು. ಭಾವಾರ್ಥ: ಒಂದೊಮ್ಮೆ ರೋಗಿಯ ಜೀವನ ಶಕ್ತಿ ಸಮಾಪ್ತಿಯಾಗುತ್ತಿದೆ ಮತ್ತು ಅವನು ರೋಗದ ಎಲ್ಲೇ ಮೀರಿ ದಾಟಿ ಹೋದರೂ, ಆಗಲೂ ಕೂಡ ಪರಮಾತ್ಮ ಆತನನ್ನು ಈ ಕಷ್ಟಕರ ರೋಗದಿಂದ ಮುಕ್ತಗೊಳಿಸಿ ಶತವರ್ಷಗಳ ಜೀವನವನ್ನು ನೀಡಬಲ್ಲರು. ಪುಣ್ಯಾತ್ಮರೇ, ಈ ಆರ್ಯ ಸಮಾಜದ ಪ್ರವರ್ತಕ ಮಹರ್ಷಿ ದಯಾನಂದರದು ಇಷ್ಟು ಯೋಗದಾನವಂತೂ ಇದೆ. ಅಂದರೆ ಇಲ್ಲಿಯ ತನಕ ಇವರು ವೇದಗಳನ್ನು ಜೀವಿತ ಇಟ್ಟಿದ್ದಾರೆ. ಇವರಿಗೆ ಸ್ವತಃ ವೇದಗಳ ಬಗ್ಗೆ ಈ ಕೂಡ ತಿಳುವಳಿಕೆ ಇರಲಿಲ್ಲ ಮಹರ್ಷಿ ದಯಾನಂದರಿಗೆ. ಮಹರ್ಷಿ ದಯಾನಂದರಂತೂ ಒಬ್ಬ ಕಲಿಯುಗದ ಮಹರ್ಷಿ, ಖಂಡಿತ ನಕಲಿ, ಡುಪ್ಲಿಕೇಟ್ ಆಗಿದ್ದರು. ಇಂದು ಬೆಳಗಿನ ಸತ್ಸಂಗದಲ್ಲಿ ತಮಗೆ ತೋರಿಸಲಾಗಿದೆ, ಸತ್ಯಯುಗದ ಮಹರ್ಷಿಗಳಿಗೆ ಗೊತ್ತಿರಲಿಲ್ಲ ಏನೆಂದರೆ ವೇದಗಳಲ್ಲಿ ಏನು ಬರೆದಿದೆ. ಅವರು ದುರ್ಗಾ ಪೂಜೆಯ ಸಮರ್ಥನೆ ಮಾಡುತ್ತಿದ್ದಾರೆ ಮತ್ತು ಮಾಡುತ್ತಿದ್ದರು. ಈಗ ನಾವು ಈ ಆಧ್ಯಾತ್ಮ ಜ್ಞಾನವನ್ನು, ಈ 9 ಮಣ ನೂಲಿನ ಗಂಟನ್ನು ಬಿಡಿಸಬೇಕಾಗಿದೆ. ಇದಕ್ಕಾಗಿ ನಾವು ಇವರ ಸಹಯೋಗವನ್ನು ಪಡೆಯಬೇಕಾಗಿದೆ. ಇವರ ಇಷ್ಟು ಸಹಯೋಗ ಅವಶ್ಯ ಇದೆ ಇಲ್ಲಿವರೆಗೆ, ಅಂದರೆ ಆರ್ಯ ಸಮಾಜದ ಆಚಾರ್ಯರ. ಏಕೆಂದರೆ ಇವರು ಈ ವೇದಗಳನ್ನು ಇಲ್ಲಿವರೆಗೆ ಜೀವಿತವಿರಿಸಿದ್ದಾರೆ. ಇಲ್ಲದಿದ್ದರೆ ಜನರು ಪುಟ್ಟ ಪುಟ್ಟ ಕಥೆ ಅವರ ಮೇಲೆ ಕವಿತೆಗಳಲ್ಲಿ ತಲುಪುವೆ. ಜೈ ಗಣೇಶ, ಜೈ ಗಣೇಶ ದೇವ, 16 ಶುಕ್ರವಾರಗಳ ವೃತಗಳದು ಇಷ್ಟು ತೆಳ್ಳಗೆ ಪುಸ್ತಕದಂತೆ ಎಲ್ಲರ ಮನೆಗಳಲ್ಲಿ ತಲುಪಿವೆ. ಹನುಮಾನ್ ಚಾಲಿಸದಲ್ಲಿ ದೃಢವಾಗಿದ್ದರು. ಆದರೆ ಇವರಿಗೆ ಸ್ವತಃ ವೇದಗಳ ಕಿಂಚಿತ್ತೂ ಜ್ಞಾನವಿರಲಿಲ್ಲ. ಮತ್ತು ಇಂದು ಈ ವೇದಗಳ ಈ ಯಥಾರ್ಥ ಜ್ಞಾನ ತಮ್ಮೆದುರು ಪ್ರಕಾಶಿತವಾಗುತ್ತಿದೆ, ಪ್ರಕಟವಾಗುತ್ತಿದೆ. ಆದರೆ ಇವರಿಗೆ ವೇದಗಳಲ್ಲಿ ಏನು ಬರೆದಿದೆ ಇದರ ಬಗ್ಗೆ ಏನೂ ಗೊತ್ತಿಲ್ಲ. ಕೇವಲ ತನ್ನ ವಿಚಾರವನ್ನು ಖಂಡಿತ ಸೇರಿಸಿದ್ದಾರೆ ದಯಾನಂದರು. ಒಬ್ಬ ಸಾಮಾನ್ಯ ಜನಸಾಧಾರಣ ನಾಸ್ತಿಕ ವ್ಯಕ್ತಿಯಂತಹ ಯೋಚನೆಯಾಗಿತ್ತು ಅವರದು. ಇವರೇನು ಬರೆದಿದ್ದಾರೆ? ಯಾರೋ ಪ್ರಶ್ನೆ ಮಾಡಿದ್ದಾರೇನೆಂದರೆ, ಈ ರಣರಂಗ ಬಿಟ್ಟ ಭಗವಂತನು, ಶ್ರೀಕೃಷ್ಣ ಭಗವಂತನು ನರಸಿ ಮೆಹ್ತಾ, ನರಸಿ ಸೇಠನ ಹುಂಡಿಯನ್ನು ಕ್ಯಾಶ್ ಮಾಡಿದ್ದರು. ಮೊದಲು ಹುಂಡಿ ಹೇಗಿರ್ತಿತ್ತು? ಆಸ್ ಎ ಡ್ರಾಫ್ಟ್ ಇರ್ತಿತ್ತು. ಒಬ್ಬ ಸೇಠಗೆ ಯಾವುದೇ ನಗರದಲ್ಲಿ ರಾಜನಡೆಯಿಂದ ಮಾನ್ಯತೆ ಪ್ರಾಪ್ತವಾಗುತ್ತಿತ್ತು, ಆತನ ಸಂಪತ್ತಿನ ಲೆಕ್ಕದಿಂದ. ಅಂದರೆ ಆತ ಇಷ್ಟು ರೂಪಾಯಿಗಳ ಡ್ರಾಫ್ಟ್ ಮಾಡಬಹುದು. ಅದನ್ನು ಹುಂಡಿ ಎನ್ನುತ್ತಿದ್ದರು. ದೂರ ದೇಶದಲ್ಲಿ ಹೋಗುವ ವ್ಯಾಪಾರಿ ಜನರು ಆ ಹಣ ಅವರ ಬಳಿ ಜಮೆ ಮಾಡುತ್ತಿದ್ದರು ಮತ್ತು ಯಾವ ನಗರಕ್ಕೆ ಹೋಗುತ್ತಿದ್ದರು ಆ ನಗರದ ಸೇಠು ಹೆಸರಲ್ಲಿ ಆತನಿಗೆ, ಅಲ್ಲಿಯ ರಾಜನು ಆತನಿಗೂ ಕೂಡ ನಾಮಿನೇಟ್ ಮಾಡುತ್ತಿದ್ದರು. ಎಲ್ಲರ ಲಿಸ್ಟ್ ಎಲ್ಲರ ಬಳಿ ಇರುತ್ತಿತ್ತು. ಸರಕಾರದ ಮುಖಾಂತರ ಅವರಿಗೆ ಪ್ರಾಪ್ತಿಯಾಗುತ್ತಿತ್ತು. ಹಾಗೆ ಆತನ ಹೆಸರಲ್ಲಿ ಆ ಪತ್ರ ಬರೆದು ಕೊಡ್ತಿದ್ರು, ಆ ಡ್ರಾಫ್ಟ್ ಮಾಡಿಸ್ತಿದ್ರು. ಅಂದರೆ ತಮ್ಮದು ಇಷ್ಟು ಹಣ ನನ್ನ ಬಳಿ ಇದೆ, ಅದರಿಂದ ಸ್ವಲ್ಪ ಕಮಿಷನ್ ತೆಗೆದುಕೊಳ್ಳುತ್ತಿದ್ದರು, ಬ್ಯಾಂಕ್ ತೆಗೆದುಕೊಳ್ಳುವಂತೆ. ಮತ್ತು ಪರಮಾತ್ಮನು ನರಸಿ ಭಕ್ತನ ಆ ಹುಂಡಿಯನ್ನು ಪಡೆದುಕೊಂಡಿದ್ದರು. ಈಗ ಸ್ವಲ್ಪ ಕಥೆ ಕೇಳಿಸುವ ಇವರದು, ಆಗ ವಿಷಯ ತಿಳುವಳಿಕೆಗೆ ಬರುವುದು. ಈಗ ಮೊದಲಂತೂ ಈ ಕಾನ್ಸೆಪ್ಟ್ ಕ್ಲಿಯರ್ ಆಯ್ತೇನೆಂದರೆ ಪರಮಾತ್ಮ ಇಂಥ ಲೀಲೆ ಮಾಡುತ್ತಾರೆ, ವೇದಗಳು ಹೇಳುತ್ತವೆ ಮತ್ತು ಆ ಪರಮೇಶ್ವರನೇ ಬಂದು ಮಾಡಿದುದಾಗಿರದು.
ಪುಣ್ಯಾತ್ಮರೇ, ಇಲ್ಲೊಂದು ಪ್ರಸಂಗ ಮತ್ತೆ ಬರುತ್ತದೆ. ಅಂದರೆ ಭಗವಂತ ಶ್ರೀಕೃಷ್ಣನು ಮೋರ್ಧ್ವಜ್ ರಾಜನ ಪುತ್ರ ತಾಮ್ರಧ್ವಜನನ್ನು ಗರಗಸರಿಂದ ಸೀಳಿಬಿಟ್ಟು ಜೀವಿತಗೊಳಿಸಿದ್ದರು. ಹೀಗೆ ಪುಣ್ಯಾತ್ಮರೇ ಹೇಳ್ತಾರೆ, कहते और संत सब कूप है और कहते दरिता नीर, दादू अगम अपार है वो दरिया सच कबीर. ಈಗ ಹಾಗೆಯೇ ಒಂದು ಬಾವಿಯಲ್ಲಿ ನೀರಿದೆ. ಆ ಬಾವಿಯ ನೀರು ಸೀಮಿತವಾಗಿದೆ. ಅದು ಸ್ವಲ್ಪವೇ ಉಪಯೋಗಿಯಾಗಿದೆ, ಏನೋ ಸ್ವಲ್ಪ ಕೆಲಸಕ್ಕೆ ಬರ್ತದೆ. ಆದರೆ ನೀರಾವರಿಗಾಗಿ ನದಿಯ ಅವಶ್ಯಕತೆ ಬೀಳುತ್ತದೆ, ಅಂದರೆ ಕಾಲುವೆಯ ಅವಶ್ಯಕತೆ ಬೀಳುತ್ತದೆ. ಹಾಗೆ ಇಲ್ಲಿ ಹೇಳುವ ಅರ್ಥ ಇದಾಗಿದೆ, ಏನೆಂದರೆ ಅನ್ಯ ಸಂತರಂತೂ ಯಾರು ಸಂತರೂ ಆಗಿದ್ದಾರೆ, ಋಷಿಗಳು ಆಗಿದ್ದಾರೆ, ಮತ್ತು ಅವರು ಪರಮೇಶ್ವರನ ಭಕ್ತಿ ಮಾಡಿ ಸ್ವಲ್ಪ ತಮ್ಮದು ಸಂಗ್ರಹ ಮಾಡಿದ್ದರು, ಬ್ಯಾಟ್ರಿ ಚಾರ್ಜ್ ಮಾಡಿದರು, ಮತ್ತು ತಮ್ಮ ಆ ಬ್ಯಾಟ್ರಿಯಿಂದ ಅವರು ಬೇರೆಯವರಿಗೆ ಸ್ವಲ್ಪ ಶಾಂತಿಯನ್ನು ನೀಡಬಲ್ಲರು. ನೀವು ಕೇಳಿದ್ದೀರಿ ಜಗದ್ಗುರು ತತ್ವದರ್ಶಿ ಸಂತ ರಾಮ್ಪಾಲ್ ಮಹಾರಾಜರ ಮಂಗಳ ಪ್ರವಚನ. ಹೆಚ್ಚಿನ ಮಾಹಿತಿಗಾಗಿ ವಿಸಿಟ್ ಮಾಡಿ ನಮ್ಮ ವೆಬ್ಸೈಟ್ www.jagadguru-rampalji.org. ಸಂತ ರಾಮ್ಪಾಲ್ ಮಹಾರಾಜರ ಶುಭ ಆಶೀರ್ವಾದದಿಂದ ಇಡೀ ವಿಶ್ವದಲ್ಲಿ 500ಕ್ಕೂ ಹೆಚ್ಚು ನಾಮದೀಕ್ಷಾ ಕೇಂದ್ರಗಳಿವೆ. ಇದರಲ್ಲಿ ಸಂತ ರಾಮ್ಪಾಲ್ ಮಹಾರಾಜರಿಂದ ನಿಶುಲ್ಕವಾಗಿ ಆನ್ಲೈನ್ ನಾಮದೀಕ್ಷೆ ಕೊಡಲಾಗುತ್ತಿದೆ. ತಮ್ಮ ಹತ್ತಿರದ ನಾಮದೀಕ್ಷಾ ಕೇಂದ್ರದ ಮಾಹಿತಿಗಾಗಿ ಸಂಪರ್ಕಿಸಿ 888 444 7302.